ಏತೇಷು ದೂರ ಗಮಿತೇಷು ನಿರಾಶ್ರಯತ್ವಾತ್ ಮಾಮೇವ ದುರ್ಬಲತೆಯ ಪರಿತಶ್ರಯಂತೆ. ದುರ್ಬಲರಾಗಿ ನನ್ನ ಸುತ್ತಲೇ ಸುತ್ತಾ ಇರ್ತಾರವರು. ಹೀಗೆ ಆ ದುರ್ಯೋಧನನ ಹೃದಯ ಎಷ್ಟು ಕಲುಷಿತ ಆಗಿತ್ತು ಅಂತ ಅನ್ನೋದು ಅವನ ಮಾತಿನಿಂದಲೇ ಗೊತ್ತಾಗ್ತದೆ. ನಾಚಿಕೆಗೆಟ್ಟು ಹೇಳ್ತಾನೆ, ಇಷ್ಟೆಲ್ಲ ತನ್ನ ಉಪಾಯಗಳನ್ನು ಹೇಳ್ತಾನೆ. ಹೀಗೆ ಮಾಡಿದ್ದೀನಿ ನಾನು. ಪಾಂಡವರು ಅವ್ರು ಹೇಗಿದ್ರು ಭಕ್ತರಾಗಿದ್ದಾರೆ, ಅವರ ಭಕ್ತಿಯನ್ನೇ ದುರುಪಯೋಗ ಪಡಿಸಿಕೊಂಡು ಅವರನ್ನ ಆ ಉತ್ಸವಕ್ಕೆ ಅಂತ ವಾರಣಾವತ ಕಳಿಸಿಬಿಡು. ಭಕ್ತಾಶ್ಚತೆ ಹಿ ನಿತರಾಂ ಅರಿಶಂಖಪಾಣವು ಸ್ವಚ್ಛೋದಿತ ಸಮುಪಯಾಂತೆ ತಮುತ್ಸವಂದ್ರ. ಅದ್ರಲ್ಲೂ ನೀನ್ ಹೇಳಿಬಿಟ್ರೆ ನಾನು ಹೇಳಿದ್ರೆ ಕೇಳೋದಿಲ್ಲ, ಅಷ್ಟು ಏನೋ ದುರುದ್ದೇಶ ಇದೆ ಅಂತ ಅನ್ಕೋತಾನೆ. ನಿನ್ ಕೈಲಿ ಹೇಳಿಸ್ತೀನಿ. ಇವನು ಅವ್ರ ಮೇಲಿಟ್ಟಿರೋ ಪ್ರೀತಿಯನ್ನು ದುರುಪಯೋಗ ಪಡಿಸ್ಕೊಂಡು, ದೊಡ್ಡವ್ರನ್ನ ಉಪಯೋಗ ಪಡಿಸ್ಕೊಳ್ಳೋದು ಹೀಗೆ, ಅವ್ರ ಹೆಸರನ್ನು ಉಪಯೋಗಿಸ್ಕೊಂಡು ನೀವ್ ಹೇಳಿದ್ರೆ ಆಗ್ತದೆ ಅಂತ ಅನ್ನೋದು. ಕೆಲವರು ಹಿಂಗೂ ಮಾಡ್ತಾರೆ, ಅವ್ರ ಕೈಲಿ ಹೇಳಿಸೋದಿಲ್ಲ, ಅವ್ರು ಹೇಳಿದ್ದಾರೆ ಅಂತ ಅವ್ರ ಮೇಲೆ ಹಾಕಿಬಿಡ್ತಾರೆ. ಹಿಂಗ್ ಹೇಳಿದ್ದಾರೆ ಅಂತ ದೊಡ್ಡವ್ರ ಮೇಲೆ ಹಾಕಿಬಿಡೋದು. ದೊಡ್ಡವರನ್ನ ಅವರ ದೊಡ್ಡತನವನ್ನು ದುರುಪಯೋಗ ಪಡಿಸ್ಕೊಳ್ಳೋ ಕ್ರಮ ಹೀಗೆ. ಈ ರೀತಿ ಸ್ವಚ್ಛೋದಿತ ಸಮುಪಯಾಂತಿ ತಮುತ್ಸವಂದ್ರ. ನೀ ಹೇಳಿದ್ರೆ ಸಾಕು, ಅವ್ರು ಹೋಗಿಬಿಡ್ತಾರೆ. ಅದರಿಂದ ನಿನ್ನ ಬಾಯಲ್ಲಿ ಬರ್ಬೇಕು. ಇಲ್ಲ ನೀ ಹೇಳಿದೆ ಅಂತ ನಾನೇ ಹೇಳ್ತೀನಿ ಬೇಕಾರೆ, ಅದಕ್ಕೂ ತಯಾರು. ನೀ ಹೇಳ್ದಿದ್ರು ನೀ ಹೇಳಿದೆ ಅಂತ ಹೇಳ್ತೀನಿ ಬೇಕಾರೆ. ಇಂಥ ನೀತಿ. ಇಷ್ಟು ಮಾಡಿ ಅಲ್ಲ ಅವರಿಗೆ ಅದೆಲ್ಲ ಗೊತ್ತಾ ಅಲ್ಲಿ ಉತ್ಸವ ನಡೆಯೋದು ಅಂತಂದ್ರೆ. ಧೃತರಾಷ್ಟ್ರ ಕೇಳಿದಾಗ ದುರ್ಯೋಧನ ಹೇಳ್ತಾನೆ, ಕೆಲವರನ್ನಾಗ್ಲೇ ನಾನು ಅವನ ಹತ್ರ ಕಳಿಸಿಬಿಟ್ಟಿದ್ದೀನಿ, ಪಾಂಡವರ ಹತ್ರ, ಆ ವಾರಣಾವತದ ವರ್ಣನೆ ಮಾಡ್ಲಿಕ್ಕೆ. ಅಲ್ಲಿರೋ ದೇವಾಲಯ, ದೇವೋತ್ಸವ, ಅದ್ರ ಬಗ್ಗೆ ಸಾಕಷ್ಟು ಪ್ರಶಂಸೆ ಮಾಡ್ರಿ ಅಂತ ಹೇಳಿ ಕಳಿಸಿಬಿಟ್ಟಿದ್ದೀನಿ. ಅದು ನನ್ನ ಕಡೆಯವರು ಅಂತ ಅವ್ರಿಗೆ ಗೊತ್ತಾಗಬಾರ್ದು, ಆ ರೀತಿ ಹೇಳ್ರಿ ಅಂತ ಅಂದಿದ್ದೀನಿ. ಮೂರನೇವರಂತೆ ಹೋಗಿ ಪಾಂಡವರ ಹತ್ರ ಅವರೆಲ್ಲ ಹೋಗಿ ಮಧ್ಯಸ್ಥರಂತೆ ಹೋಗಿ ಪಾಂಡವರ ಹತ್ರ ಅದ್ರ ಬಗ್ಗೆ ಎಲ್ಲ ಹೇಳಿ ಆಗಿದೆ. ಈಗ ಆಗ್ಬೇಕಾದದ್ದೇನಂದ್ರೆ ನೀನೊಂದು ಮಾತು ಹೇಳಿಬಿಡ್ಬೇಕು. ವಾರಣಾವತಕ್ಕೆ ಹೋಗ್ರಪ್ಪ, ಅಲ್ಲಿ ಉತ್ಸವ ನಡೀತಿದೆ, ನೀವು ಹೇಗಿದ್ರು ಭಕ್ತರು, ಅಲ್ಲೇ ದೇವ್ರ ಪ್ರದಕ್ಷಿಣೆ ಮಾಡ್ಕೊಂಡು ಇದ್ಬಿಡ್ರಿ ಅಂತ ಹೇಳಿ ಕಳಿಸಿದ್ರೆ ಸಾಕು. ಇಷ್ಟೊಂದು ಆಗ್ಬೇಕಾಗಿದೆ. ಇನ್ನೆಲ್ಲ ಉಪಾಯ ನಾನು ಮಾಡಿದ್ದೀನಿ. ಇತ್ಯುಕ್ತವತ್ಯಥ ಸುತೆ ಸತತೇತ್ಯುವಾಚ. ಇಷ್ಟಾದ ಕೂಡಲೇ ಧೃತರಾಷ್ಟ್ರ ಹಾಗೆ ಆಗಲಿ ಅಂತ ಹೇಳಿ ಪಾಂಡವರನ್ನೆಲ್ಲ ಕರೆಸಿದ. ಹೀಗೆ ಉತ್ಸವ ನಡೀತದಂತೆ. ನೀವು ಮತ್ತೆ ಇನ್ನೊಂದು ಹೇಳ್ತಾನೆ ದುರ್ಯೋಧನ, ಅವ್ರು ಇಲ್ಲೇ ಇದ್ಬಿಟ್ರೆ ಇನ್ನೇನಿಲ್ಲ, ಯಾವ್ದಾದ್ರೂ ಒಂದು ಪ್ರಸಂಗಕ್ಕೆ ನಮಗೂ ಅವರಿಗೂ ಒಡಕುಂಟಾಗಿ ಒಡಕು ಬಂದು ಕುಲಭೇದ ಆಗಿಬಿಡ್ತದೆ. ಆ ಕುಲಭೇದ ಆಗೋದು ಅಷ್ಟೇ ಒಳ್ಳೇದಲ್ಲ. ಅದರಿಂದ ಸಾಧ್ಯವಾದಷ್ಟು ಬಂಧುಗಳು ದೂರ ದೂರ ಇರೋದೇ ಒಳ್ಳೇದು. ಬೇಕಾದಾಗ ಹೋಗಿ ಬರಬೇಕು. ಪೂರ್ತಿ ಪಕ್ಕಪಕ್ಕದ ಮನೆಯಲ್ಲೇ ಇದ್ರೆ ಸ್ವಲ್ಪ ಏನಾದ್ರೂ ಎಡವಟ್ಟಾಗಿಬಿಡ್ತದೆ. ಹೋಗಿ ಬರೋ ಹಂಗಿರ್ಬೇಕು, ಅಷ್ಟು ಡಿಸ್ಟೆನ್ಸ್ ನಲ್ಲಿ ಇರ್ಬೇಕು. ಆದ್ರಿಂದ ಅದು ಗಂಗಾ ತೀರನೇ ವಾರಣಾವತ. ನಾವಿಲ್ಲಿದ್ ಬಿಡೋಣ, ಅವ್ರಿಗೆ ವಾರಣಾವತದಲ್ಲಿರಲಿ. ಇಲ್ಲೇ ಇತ್ತು ಅಂತಂದ್ರೆ ಏನಾದ್ರೂ ಒಂದು ರೀತಿಯಲ್ಲಿ ಒಡಕು ಬರೋ ಸಂಭವ ಇದೆ. ಹೀಗೆಲ್ಲ ಇಲ್ಲದದ್ದನ್ನೆಲ್ಲ ಹೇಳಿ ಅವರ ಧೃತರಾಷ್ಟ್ರನ ತಲೆ ಕೆಡಿಸಿದ. ಅವನು ಬಂದು ಧೃತರಾಷ್ಟ್ರ ಹೇಳೇ ಕಳಿಸಿಬಿಟ್ಟ ಪಾಂಡವರಿಗೆ. ಅವರೆಲ್ಲ ಬಂದ್ರು, ನೀವು ವಾರಣಾವತಕ್ಕೆ ಹೋಗ್ರಿ, ಅಲ್ಲೆಲ್ಲ ಒಂದು ವ್ಯವಸ್ಥೆ ಆಗಿದೆ, ನಿಮಗೆ ಮನೆಯೇ, ಅಲ್ಲಿ ಉತ್ಸವ ನಡೀತಿರ್ತದೆ, ದೇವಾಲಯ ಕ್ಷೇತ್ರದಲ್ಲಿ ಇದ್ಬಿಟ್ರೆ ಎಷ್ಟು ಅನುಕೂಲ, ದೇವಸ್ಥಾನದ ಹತ್ರ ಇದ್ರೆ ಅಂದಾಗ ಇವರು ಆಗ್ಲಿ ಅಂತ ಒಪ್ಪಿಬಿಟ್ಟು, ಯುಧಿಷ್ಠಿರ ಒಪ್ಪಿಬಿಟ್ಟ ಒಂದೇ ಮಾತಿಗೆ. ಆಗ್ಲಿ ಹೋಗೋದು ಅಂತ ಈಚೆ ಬಂದಾಗ ಒಪ್ಪಿಕೊಂಡು ಬಂದ ಮೇಲೆ ಭೀಮಸೇನ ಹೇಳ್ತಾನೆ, ಭೀಮಸ್ತದಾಹ ಭವಿತಾತ್ರಹಿ ಭೈಕ್ಷಚಾರ. ಭೀಮ ಹೇಳಿದ ಮಾತಿದೆ, ಅಣ್ಣ ವಾರಣಾವತಕ್ಕೆ ಹೋಗೋಣ ಅಂತಿದ್ದಿ, ಯಾಕೆ ನಮ್ಮೂರು ಬಿಟ್ಟು ನಾವು ಹೋಗ್ಬೇಕು? ನಮ್ಮ ಪಿತ್ರಾರ್ಜಿತ ಆಸ್ತಿ ಇಲ್ಲಿದೆ, ನಮ್ಮ ತಂದೆ ಪಾಂಡು ಚಕ್ರವರ್ತಿಯ ಮನೆ ಇದೆ, ನಮ್ಮ ಆಸ್ತಿ ಇಲ್ಲಿದೆ, ನಾವಿಲ್ಲಿರ್ಬೇಕು. ನಾವು ಊರು ಬಿಟ್ಟೇನಾದ್ರೂ ಏಕಚಕ್ರ ನಗರಕ್ಕೆ ಹೋದ್ರೆ ನಾವು ಭಿಕ್ಷೆ ಬೇಡೋ ಪ್ರಸಂಗನೂ ಬರ್ತದೆ. ನಾವು ಸುಮ್ಮನೆ ಇದ್ದ ಸಿದ್ಧಮನ್ನಂ ಪರಿತ್ಯಜ್ಯ ಭಿಕ್ಷಾಮಟತಿ ದುರ್ಜನ ಅಂತಾರೆ. ಸಿದ್ಧವಾದ ಅನ್ನ ಬಿಟ್ಟು ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಅಲ್ದಾಡಿ ಯಾಕೆ ಭಿಕ್ಷೆ ಬೇಡೋ ಪ್ರಸಂಗ? ಇಲ್ಲಿಂದ ಹೋದ್ರೆ ಭಿಕ್ಷೆ ಬೇಡಬೇಕಾಗ್ತದೆ ಅಂತ ಭವಿಷ್ಯ ನುಡಿದು ಬಿಟ್ಟ. ಆದ್ರಿಂದ ನಾವು ಹೋಗೋದು ಸರಿಯಲ್ಲ. ಮತ್ತೆ ಮೇಲಾಗಿ ಭಿಕ್ಷೆ ಬೇಡೋದು ಹೇಗಾದ್ರೂ ಇರ್ಲಿ, ನಮಗೆ ಧರ್ಮ ಅಲ್ಲ. ಕ್ಷತ್ರಿಯರು ಅವರವರು ಜಾಗದಲ್ಲಿ ಅವರು ಇದ್ಕೊಳ್ಬೇಕಷ್ಟೇ ಹೊರತು ಎಲ್ಲೋ ದೇಶಾಂತರ ಹೋಗೋದು ಬದುಕಲಿಕ್ಕೆ ಅಂತ ಅನ್ನೋದು ಕ್ಷತ್ರಿಯರ ಧರ್ಮ ಅಲ್ಲ. ಅಲ್ಲ, ವಿಷ್ಣುತ್ಸವ, ದೇವೋತ್ಸವ, ದೇವಾಲಯ ನಾವೇ ಇಲ್ಲಿ ಕಟ್ಸೋಣ ಅಂತಾನೆ ಭೀಮ. ಇಲ್ಲೇ ಒಂದು ದೇವಾಲಯ ಕಟ್ಸಿ ನಾವೇ ಉತ್ಸವ ಮಾಡಿದ್ರಾಯ್ತು, ಅದಕ್ಕೇನಂತೆ? ಇದೊಂದು ನೆಪ ಇಟ್ಟುಕೊಂಡು ನಾವು ನಮ್ಮ ಊರು ಬಿಟ್ಟು ಹೋಗೋದು ಕ್ಷತ್ರಿಯರಿಗೆ ಧರ್ಮ ಅಲ್ಲ. ಇವನು ಯುಧಿಷ್ಠಿರ ಹೇಳ್ತಾನೆ, ನೀನ್ ಹೇಳೋದು ಸರಿ ಭೀಮ, ಆದ್ರೆ ದೊಡ್ಡಪ್ಪ ಹೇಳಿ ಆಗಿದೆ. ಅವನ ಮಾತು ಮೀರಿ ನಾವೇನಾದ್ರೂ ಇಲ್ಲೇ ಉಳಿದ್ವಿ ಅಂತಂದ್ರೆ, ಏನಾದ್ರೂ ಮಾಡಿ ನಮ್ಮನ್ನ ಬಲಾತ್ಕಾರವಾಗಿ ಆದ್ರೂ ಹೊರಗೆ ಹಾಕಿದ್ರೆ, ಕುತ್ತಿಗೆ ಕೈ ಹಾಕಿಸ್ಕೊಂಡು ಹೋಗೋದಕ್ಕಿಂತ ನಾವಾಗೆ ಹೋಗೋದು ಒಳ್ಳೇದಲ್ವಾ ಅಂತಾನೆ ಯುಧಿಷ್ಠಿರ. ಒಂಥರ ಹೆದರಿಕೆ ಪ್ರವೃತ್ತಿ. ಭೀಮಸೇನ ಹೇಳಿದ, ಹಂಗೇನಾದ್ರೂ ಬಲಾತ್ಕಾರ ಮಾಡಿ ಕುತ್ತಿಗೆ ಕೈ ಹಾಕಿ ಅರ್ಧಚಂದ್ರ ಪ್ರಯೋಗ ಮಾಡ್ತಾರೆ ಅಂತ ಆದ್ರೆ ಇಲ್ಲೇ ನಾನು ಅವರನ್ನು ಸದೆ ಬಡಿದು 100 ಜನರನ್ನು ಕೊಂದು ಹಾಕಿ ಬಿಡ್ತೇನೆ ಇಂದ ಭೀಮ. ನಿಷ್ಕಾಸಯಂತಿ ಯದಿನೋ ನಿಜ ಧರ್ಮ ಸಂಸ್ಥಾನ್ ಯೋಚ್ಛಾಮಹೇತ್ರ ನಹಿ ದಸ್ಯುವಧೋಪ್ಯ ಧರ್ಮ. ಲೋ, ಬಂಧುಗಳು ವಧೆ ಮಾಡ್ತೀಯನೋ ಅಂದ್ರೆ ಬಂಧುಗಳಲ್ಲಿ ನಮಗೆ ಯಾವಾಗ ಇಲ್ಲಿಂದ ಹೊರಗೆ ಹಾಕೋ ಪ್ರಯತ್ನ ಮಾಡಿದ್ರು ಅವರು ಕಳ್ಳರು ಅಂತ ಅರ್ಥ. ನಮ್ಮ ಆಸ್ತಿ ಕಸ್ಕೊಳ್ಳಿಕ್ಕಿದ್ದಂಥ ಕಳ್ಳರನ್ನ ವಧೆ ಮಾಡೋದು ಧರ್ಮವೇ. ವಿಷ್ಣು ದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣ ಪರಮೋ ಧರ್ಮ ಅಂತ ಇದೇ ನಮ್ಮ ಧರ್ಮ. ಆದ್ರಿಂದ ದೊಡ್ಡಪ್ಪ ಇಡ್ಡಪ್ಪ ಅಲ್ಲಿ ನೋಡೋ ಹಾಗಿಲ್ಲ, ಒಂದು ಹಾಕೇ ಬಿಡೋದು.
ಇತ್ಯೂಚಿವಾಂಸ ಮಮುಮಾಹ ಸಧರ್ಮಸೂನು. ಇವನ ವೀರಾವೇಶ ನೋಡಿ ಯುಧಿಷ್ಠಿರ ಹೇಳಿದ, ಕೀರ್ತಿರ್ವಿನಶ್ಯತಿ ಹಿನೋ ಗುರುಭಿರ್ವಿರೋಧೆ. ಅಲ್ಲ, ನೀನೇನೋ ಬಾಹುಬಲ ಇದೆ ಬಡ್ದು ಹಾಕಿ ಬಿಡ್ತೀನಿ ಅಂತಂತಿದ್ದಿ, ಆದ್ರೆ ನಮಗೆ ಅಪಕೀರ್ತಿ ಬರ್ತದೆ. ದೊಡ್ಡವ್ರ ಜೊತೆಗೆ ದೊಡ್ಡಪ್ಪನ ಜೊತೆಗೆ ವಿರೋಧ ಕಟ್ಕೊಂಡ್ರು ಅಂತ ಅಪಕೀರ್ತಿ ಬರ್ತದೆ. ಇದ್ ಬಿಡೋಣ ಹೋಗಿ ವಾರಣಾವತದಲ್ಲಿ ಏನಾಗಬೇಕಾಗಿದೆ, ಅಪಕೀರ್ತಿ ಯಾತಕ್ ಬೇಕು ಸುಮ್ಮನೆ? ನಮಗೇನ್ 5 ಜನರ ಹೊಟ್ಟೆ ತುಂಬಿಸ್ಕೊಳ್ಳೋದು ಏನ್ ಕಷ್ಟ? ಹೋಗೋಣ ವಾರಣಾವತಕ್ಕೆ ಹೋಗೋಣ, ಅವ್ರ ಜೊತೆಗೆ ಸುಮ್ಮನೆ ವಿರೋಧ ಬೇಡ, ದೊಡ್ಡವರು ಹೇಳಿದ್ದಾರೆ ಅವ್ರ ಮಾತು ಕೇಳಿಬಿಡೋಣ. ಇದು ಧರ್ಮರಾಜ ಹೇಳಿದಾಗ ಭೀಮ ಅಂದ, ಸರಿ ಹಾಗಾದ್ರೆ ಅವ್ರು ದೊಡ್ಡವ್ರು ಹೇಳಿದ್ದಾರೆ ಅಂತ ನೀನಂದಾಗ ನೀನ್ ದೊಡ್ಡವ್ರು, ನನಗೆ ನಮ್ಮ ಅಣ್ಣ ಆಗಿದ್ದಿ, ಅದರಿಂದ ನೀ ಹೇಳಿದ್ ನಾನು ಕೇಳ್ತೀನಿ, ನಡಿಯಪ್ಪ ಹೋಗೋಣ ಅಂದ್ಬಿಟ್ಟು. ಎಂಥ ಉಪಾಯ ನೋಡಿದ್ದು, ಕೃಷ್ಣ ಪರಮಾತ್ಮ ಮಾಡಿದ ಉಪಾಯ ಅಂತೆ. ಹಿಂಗ ಆಗ್ಲಿ ಅಂತಲೇ ಭೀಮನನ್ನ ತಮ್ಮನ್ನ ಮಾಡಿ ಧರ್ಮರಾಜನ ಅಣ್ಣನ ಮಾಡಿದಾನಂತೆ ಪರಮಾತ್ಮ. ಇಲ್ದಿದ್ರೆ ಮಹಾಭಾರತದ ಮೇಲೆ ಒಂದು ದೊಡ್ಡ ಪ್ರಶ್ನೆ. ಪಾಂಡುರಾಜ ಕುಂತಿಯಿಂದ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನ ಪಡೆಯುವಾಗ ಮೊದಲು ಯಮದೇವರನ್ನ ಕರೆದ, ಆಮೇಲೆ ಭೀಮನನ್ನು ಕರೆದ. ಬಾಹುಬಲ ಜ್ಞಾನಬಲ ಬೇಕು ಅಂತ ಆಮೇಲೆ ವಾಯುದೇವರನ್ನ ಕರೆದದ್ದು. ಮೊದಲೇ ಯಾಕೆ ವಾಯುದೇವರನ್ನ ಕರೀಲಿಲ್ಲ? ಸರ್ವೋತ್ತಮ ದೇವತೆಯನ್ನ ಕರಿಬೇಕು, ಯಮನನ್ನ ಮೊದಲು ಸೆಲೆಕ್ಟ್ ಮಾಡಿ ಧರ್ಮರಾಜ ಹುಟ್ಟಿದ ಮೇಲೆ ಆಮೇಲೆ ವಾಯುದೇವರನ್ನ ಆಹ್ವಾನ ಮಾಡಿದ್ರು. ಮೊದಲೇ ವಾಯುದೇವರನ್ನ ಆಹ್ವಾನ ಮಾಡಿ ಬಾಹುಬಲ ಮತ್ತು ಜ್ಞಾನಬಲ ಇರತಕ್ಕಂಥವನು ಬೇಕು ಅಂತ ಹೇಳಿ, ಧರ್ಮದಿಂದ ಪರಿಪಾಲನೆ ಮಾಡಲಿಕ್ಕೆ ಧರ್ಮೈಕ ನಿಷ್ಠನಾಗಿ ಇರತಕ್ಕಂಥವನೊಬ್ಬ ಬೇಕು ಅಂತ ಆಮೇಲೆ ಯಮನನ್ನು ಕರಿಬಹುದಾಗಿತ್ತು. ಧರ್ಮರಾಜನೇ ತಮ್ಮ ಆಗಿ ಭೀಮ ಅಣ್ಣ ಆಗಿ ಬಿಟ್ಟಿದ್ರೆ ತಾರತಮ್ಯಕ್ಕೆ ಸರಿ ಹೋಗ್ತಿತ್ತು. ಯಾಕೆ ವಾಯುದೇವರನ್ನ, ಜೀವೋತ್ತಮರಾದ ವಾಯುದೇವರನ್ನ 2ನೇ ಸ್ಥಾನಕ್ಕೆ ಕರೆದು ಭೀಮನನ್ನ ತಮ್ಮ ಅಂತ ಮಾಡಿ ಧರ್ಮರಾಜನನ್ನ ಅಣ್ಣ ಯಾಕೆ ಮಾಡಿಟ್ಟ ಪರಮಾತ್ಮ ಅನ್ನೋದಕ್ಕೆ ಮಧ್ವಾಚಾರ್ಯ ಕೊಡೋ ಉತ್ತರ ಇದೇನೆ. ಒಂದು ವೇಳೆ ಭೀಮನೇ ಅಣ್ಣ ಆಗಿಬಿಟ್ಟಿದ್ರೆ ಆವಾಗ ದೊಡ್ಡವರ ಕರ್ತವ್ಯ ಏನಾಗ್ತದೆ? ಧರ್ಮವನ್ನು ಹೇಳೋದು ಕರ್ತವ್ಯ, ತೀರ್ಮಾನ ಮಾಡಿ ಅದನ್ನು ಅನುಷ್ಠಾನ ಮಾಡೋದು ಅವ್ರ ಕರ್ತವ್ಯ ಆಗ್ತದೆ. ಚಿಕ್ಕವರದ್ದು ಹಾಗಲ್ಲಂತೆ. ದೊಡ್ಡವರು ಧರ್ಮ ತಪ್ಪಿದಾಗ ಅವರಿಗೆ ಹೇಳೋದು ಇವ್ರ ಕರ್ತವ್ಯ, ತೀರ್ಮಾನ ಅವರಿಗೆ ಬಿಟ್ಟದ್ದು. ಅಪ್ಪ ಏನಾದ್ರೂ ಸ್ವಲ್ಪ ಮಾರ್ಗ ತಪ್ತಾ ಇದ್ದಾನೆ ಅಂತಂದಾಗ ಮಗನಿಗೆ ಧರ್ಮ ಸೂಕ್ಷ್ಮ ಗೊತ್ತಿದ್ರೆ ಹಿಂಗಿದೆ ಧರ್ಮ ಅಂತ ಹೇಳೋದು ಮಗನ ಕರ್ತವ್ಯ, ತೀರ್ಮಾನ ನಿನಗೆ ಬಿಟ್ಟದ್ದು. ಯಾಕೆಂದ್ರೆ ನೀವು ದೊಡ್ಡವರು, ಅನುಷ್ಠಾನ ಅವರಿಗೆ ಬಿಟ್ಟದ್ದು. ಅದಕ್ಕೆ ಭೀಮ ತಾನು ಚಿಕ್ಕವನಾದ, ಧರ್ಮರಾಜ ದೊಡ್ಡವನಾದ. ಒಂದು ವೇಳೆ ಭೀಮನೇ ದೊಡ್ಡವನಾಗಿದ್ರೆ ಧರ್ಮ ಸೂಕ್ಷ್ಮ ಹೇಳಿದಂತೆ ನಡ್ಕೊಳ್ಬೇಕಾಗಿತ್ತು. ಏನ್ ಧರ್ಮ ಸೂಕ್ಷ್ಮ? ನಾವು ವಾರಣಾವತಕ್ಕೆ ಹೋಗಬಾರದು, ನಮ್ಮ ಪಿತೃರಾಜ್ಯದ ಆಸ್ತಿ ಇಲ್ಲಿದೆ, ನಾವಿಲ್ಲೇ ಇರಬೇಕು ಅಂತ ಹೇಳಿದಂತೆ ನಡ್ಕೊಳ್ಬೇಕಾಗ್ತಿತ್ತು. ಭೀಮ ಹಾಗೆ ನಡ್ಕೊಂಡು ಬಿಟ್ರೆ ಅವ್ರು ಬಲಾತ್ಕಾರ ಮಾಡ್ತಿದ್ರು, ಅಲ್ಲೇ ಮಹಾಭಾರತ ಯುದ್ಧ ಆಗಿ ಹೋಗ್ಬಿಡ್ತು. ಮುಂದೆ ಇಷ್ಟು ಆದಿಪರ್ವಕ್ಕೆ ಮಹಾಭಾರತ ಮುಕ್ತಾಯ ಆಗ್ತಿತ್ತು. 18 ಪರ್ವ ಬೆಳಿತಾನೇ ಇದ್ದಿಲ್ಲ. ಮುಂದೆ 18 ಪರ್ವ ಬೆಳಿಬೇಕು. ಕೌರವಾದಿಗಳ ದೋಷ ಅಭಿವೃದ್ಧಿಗೆ ಬರಬೇಕು. ಹಾಗೆ ಸಜ್ಜನರಿಗೆ ಪುಣ್ಯದ ಕೊಡ ತುಂಬಿದ ಮೇಲೆ ಅವರಿಗೆ ಫಲನೋ, ದುಷ್ಟರಿಗೂ ಕೂಡ ಪಾಪದ ಕೊಡ ತುಂಬಿದ ಮೇಲೆ ಫಲ. ಅಲ್ಲಿ ತುಂಬೋ ತನಕ ಕಾಯ್ತಿರ್ಬೇಕು. ಕೆಲವರಿಗೆ ತಾಳ್ಮೆ ಇರೋದಿಲ್ಲ, ಅಯ್ಯೋ ಪಾಪ ಈ ಫಲ ಸಿಗಲಿಲ್ವೇ ಅಂತಾರೆ. ಅವರು ಕೊಡ ತುಂಬೋ ತನಕ ಪರಮಾತ್ಮ ಕೊಡೋದು. ಆದ್ರಿಂದ ಭೀಮಸೇನ ದೇವರಿಗೂ ಅದೇ ತತ್ವ ಇತ್ತು. ಇಲ್ಲೇ ನಾವು ದುರ್ಯೋಧನನನ್ನು ಕೊಲ್ಲಬಾರದು. ಕಳಿಂಗ ನೀತಿ ಕಲ್ತಿದ್ದ, ಉಪಯೋಗಿಸ್ತಿದ್ದ, ಆದ್ರೆ ಇಲ್ಲಿ ಕೊಲ್ಲಬಾರದು. ಅವನ ಪಾಪದ ಕೊಡ ಪೂರ್ತಿ ತುಂಬಬೇಕು. ಮುಂದೆ ಕುರುಕ್ಷೇತ್ರದಲ್ಲಿ ಮಹಾಭಾರತ ಯುದ್ಧ ಆಗಬೇಕು, ಅಲ್ಲಿ ಸಾಯ್ಬೇಕವನು. ಇದು ಹರಿಸಂಕಲ್ಪನೂ ಇತ್ತು, ಭೀಮಸೇನ ದೇವರ ಸಂಕಲ್ಪನೂ ಇತ್ತು. ಒಂದು ವೇಳೆ ಭೀಮ ಅಣ್ಣ ಆಗಿಬಿಟ್ಟಿದ್ರೆ ಆವಾಗ ದೊಡ್ಡಪ್ಪ ಹೇಳಿದ ಅಥವಾ ಧರ್ಮರಾಜ ಹೇಳಿದ ನಾ ಹೋದೆ ಅಂತ ಹೋಗ್ಲಿಕ್ಕೆ ಆಗ್ತಿದ್ದಿಲ್ಲ, ಅಲ್ಲೇ ಗಟ್ಟಿ ಕೂಡಬೇಕಾಗಿತ್ತು. ಈಗ ಹಾಗಲ್ಲ, ಧರ್ಮ ಹೇಳೋದು ಹೇಳಿದ, ತೀರ್ಮಾನ ಧರ್ಮರಾಜಂದು ಒಂದು ಬಿಟ್ಟ. ಅದರಿಂದ ಏನಾಯ್ತು? ಇವನಿಗೆ ಧರ್ಮ ಲಾಭ ಆಯ್ತು. ಹೇಳಿದ, ಪಾಪ ಅಣ್ಣ ಅಂತಂದ ಮೇಲೆ ಅವನ ಮಾತು ಅನುಷ್ಠಾನ ಮಾಡಬೇಕಲ್ಲ ಅಂತ ಹೋದ. ಹೀಗಾಗಿ ಭೀಮಸೇನ ದೇವರನ್ನ ಅವರಿಗೆ ವಿಶೇಷ ಪುಣ್ಯ ಲಾಭ ಆಗಬೇಕು, ಧರ್ಮ ಲಾಭ ಆಗಿರಬೇಕು. ಅದಕ್ಕೆ ಜವಾಬ್ದಾರಿ ಎಲ್ಲ ಧರ್ಮರಾಜನಿಗೆ ಹಾಕಿ ತಮ್ಮನನ್ನ ಮಾಡಿಬಿಟ್ಟ ಪರಮಾತ್ಮ ಭೀಮನನ್ನ ಅಂತ ಆಚಾರ್ಯ ಹೇಳ್ತಿದ್ದಾರೆ. ಇತ್ಯುಕ್ತ ವಾಕ್ಯ ಮಮಗ್ರಜ ಮನ್ವಗಾತ್ಸಹ. ಹಾಗಾದ್ರೆ ಸರಿ, ನೀ ಹೇಳಿದಂತೆ ಆಗ್ಲಿ ಅಂತ ಹೇಳಿದ. ಆ ಧರ್ಮರಾಜನ ಹಿಂದೆ ಭೀಮ ಹೊರಟ. ಇವರೆಲ್ಲರೂ ಸೇರಿ ವಾರಣಾವತಕ್ಕೆ ಅಂತ ಹೊರಟು ಬಿಟ್ಟಿದ್ದಾರೆ. ವಾರಣಾವತಕ್ಕೆ ಹೋಗುವಾಗ ವಿದುರ ಎಂಥ ನೀತಿವಂತ ಅಂದ್ರೆ ಎಷ್ಟು ಸೂಕ್ಷ್ಮ ನೋಡ್ರಿ. ಅವನು ಬಹಳ ಅಬ್ಸರ್ವ್ ಮಾಡ್ತಿರ್ತಾನಂತೆ ವಿದುರ. ಯಾರು ಯಾವ ಮಾತಾಡಿದ್ರು, ಯಾಕೆ ಮಾತಾಡಿದ್ರು, ಎಲ್ಲಿ ಏನ್ ಮೀಟಿಂಗ್ ಮಾಡಿದ್ರು, ಏನ್ ಅವರ ಹೃದಯದಲ್ಲಿ ಉದ್ದೇಶ ಇದೆ, ಇದನ್ನೆಲ್ಲ ತಿಳ್ಕೊಳ್ತಕ್ಕಂತಹ ಜಾಗರೂಕ ಸ್ವಭಾವ ವಿದುರಂದು. ಕೆಲವರು ಆ ಕಡೆ ಈ ಕಡೆ ಲಕ್ಷಣೆ ಹಾಕಿರೋದಲ್ಲ, ಸುಮ್ಮನೆ ಇರ್ತಾರೆ. ಬಹಳ ಸೂಕ್ಷ್ಮ, ಬಹಳ ಚಿಕಿತ್ಸಕ ಬುದ್ಧಿ ವಿದುರಂದು, ನೀತಿಜ್ಞ ಅಂತ ಅದಕ್ಕೆ ಹೇಳೋದು. ವಿದುರ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಿದ್ದ ಈ ಪರಿಸ್ಥಿತಿಯನ್ನ. ದುರ್ಯೋಧನ ಧೃತರಾಷ್ಟ್ರನ ಹತ್ರ ಹೋದದ್ದು. ಯಾಕೆ ಹೋದ? ಹಂಗೆಲ್ಲ ಹೋಗೋವನಲ್ಲ, ಹೋಗಿದ್ದಾನೆ, ಏನೋ ಮಾತಾಡ್ತಿದ್ದಾನೆ, ಅಷ್ಟರಲ್ಲೇ ಯಾರನ್ನೋ ಕಳಿಸಿ ಆ ಮಾತೆಲ್ಲ ಕೇಳ್ಕೊಳ್ಳೋದು. ಇಂಥ ಸ್ವಭಾವ ವಿದುರಂದು. ಎಲ್ಲ ತಿಳ್ಕೊಂಡು ಬಿಟ್ಟ. ವಾರಣಾವತಕ್ಕೆ ಕಳಿಸಿ ಅಲ್ಲಿ ಕೊಲ್ಲುವ ಪ್ರಯತ್ನ ಮಾಡ್ತಿದ್ದಾರೆ. ವಾರಣಾವತಕ್ಕೆ ಕಳಿಸಿದ್ದು ಬರೇ ದೇವೋತ್ಸವ ರಥೋತ್ಸವ ಅಷ್ಟಕ್ಕೆ ಅಲ್ಲ, ವಾರಣಾವತದಲ್ಲಿ ಅವರನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶ
ದುರ್ಯೋಧನನಿಗಿದೆ ಅಂತನ್ನೋದನ್ನ ಕಂಡು ಹಿಡ್ಕೊಂಡು ಧರ್ಮರಾಜನಿಗೆ ವಿದುರ ಬಂದು ಗುಟ್ಟಾಗಿ ಹೇಳಿದನಂತೆ. ಎಷ್ಟು ಗುಟ್ಟು ಹೇಳಿದ್ರು ಇನ್ನೊಬ್ರಿಗೆ ಕಿವಿ ಚುರುಕಾಗ್ತದೆ. ಗುಟ್ಟು ಹೇಳ್ತಿದ್ದಾನೆ ಅಂದ್ರೆ ಸ್ವಲ್ಪ ಈಚೆ ಬಂದು ನಿಂತು ಕರ್ಕೊಂಡು ಹೋಗ್ತಿರ್ತಾರೆ. ಎಲ್ಲರೂ ಸೇರಿ ಮಾತಾಡ್ತಿರ್ತಾರೆ, ಒಂದ್ ನಿಮಿಷ ಈ ಕಡೆ ಬಂದು ನಿಂತಾರೆ, ಸುಮ್ಮನೆ ಏನೋ ಚುಚ್ಚುತ್ತಾರೆ, ಸುಮ್ಮನೆ ಚುಚ್ಚುತ್ತಾರೆ, ಚುರ್ಚೂರೇ ಮಾತಾಡ್ತಾರೆ. ಗೊತ್ತಾಗ್ಬಿಡ್ತದೆ ಬುದ್ಧಿವಂತರಿಗೆ, ಏನೋ ಮುಚ್ಚಿಡ್ತಿದ್ದಾರೆ ನಮ್ಗೆ. ಇವೆಲ್ಲ ಬುದ್ಧಿವಂತರ ಲಕ್ಷಣ. ನಾವು ಬುದ್ಧಿವಂತರು ಅಂತ ಅವ್ರು ತಿಳ್ಕೊಂಡಿರ್ತಾರೆ ಅಷ್ಟೇನೆ. ಸ್ವಲ್ಪ ಈಚೆ ಬಂದು ನಿಂತು ಅನ್ನೋದು, ಮೋಗಮಾಗಿ ಮಾತಾಡೋದು, ಸರಿಯಾಗಿ ಮಾತಾಡ್ಲಿಕ್ಕಿಲ್ಲ, ಹಾರಿಸೋದು, ಇವೆಲ್ಲ ಗುಟ್ಟಾಗಿ ಹೇಳೋದು, ಈ ಕಡೆ ಕರ್ಕೊಂಡು ಹೋಗಿ ಕಿವಿಯಲ್ಲಿ ಹೇಳೋದಿದ್ರೆ ಹಂಗ್ ಮಾಡಬಾರ್ದಂತ. ಎಲ್ಲರ ಎದುರುಗಡೆ ಮಾಡಿದ್ರೆ ಏನೋ ಗುಟ್ಟು ಹೇಳಿದ, ನಮ್ಮನ್ನ ತಪ್ಪಿಸಿ ಏನೋ ಮಾತಾಡ್ತಿದ್ದಾನೆ ಅಂತ ಇವರಿಗೆ ಅರ್ಥ ಆಗಿಬಿಡ್ತದೆ. ಅಲ್ಲಿಗೆ ಶತ್ರುತ್ವ, ಅಸಮಾಧಾನ ಬೆಳೀತದೆ. ಗುಟ್ಟು ಹೇಳೋದಿದ್ರೆ ಆಚೆ ಕರ್ಕೊಂಡು ಹೋಗಿ ಎಲ್ಲರ ಎದುರುಗಡೆ ಹೇಳಿದ್ರೆ ಓಹೋ ನನ್ನನ್ನ ಅವಾಯ್ಡ್ ಮಾಡಿದ ಅಂತ ಗೊತ್ತೇ ಆಗಿಬಿಡ್ತದೆ. ಅದಕ್ಕೆ ವಿದುರ ಏನ್ ಮಾಡಿದ ಅಂತಂದ್ರೆ ಸಹಜವಾಗಿ ದೂರ ಕೂತ್ಕೊಂಡು ಮಾತಾಡೋ ಹಾಗೆ ಮಾತಾಡಿ ಹೇಳ್ಬಿಟ್ನಂತೆ. ದುರ್ಯೋಧನ ಧೃತರಾಷ್ಟ್ರನ ಹತ್ರ ಹೇಳಿದ್ದು ತಾನು ಕೇಳಿಸ್ಕೊಂಡ, ತಾನು ಧರ್ಮರಾಜನಿಗೆ ಏನೋ ವಿಷಯ ಹೇಳಿದ್ ಬೇರೆಯವ್ರು ಕೇಳಿಸ್ಕೊಂಡ್ರೆ ಅದಕ್ಕೆ ಯಾರಿಗೂ ಕೇಳದೆ ಇದ್ದ ಹಾಗೆ ಹೇಳಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಅಂತ್ಯಜ ಭಾಷೆಯಿಂದ ಹೇಳಿದ್ನಂತೆ. ಅಂತ್ಯಜ ಭಾಷಾ ಅಂದ್ರೆ ಯಾವುದೋ ಒಂದು ಗುಹ್ಯ ಭಾಷೆಯಿಂದ ಒಂದು ಮಾತಾಡಿಬಿಟ್ನಂತೆ. ಇಷ್ಟೇ ಸಣ್ಣದಾಗಿ ಹೇಳಿದ್ನಂತೆ. ವರ್ಣಾವತಕ್ಕೆ ಹೋಗ್ರಿ ಅಡ್ಡಿ ಇಲ್ಲ, ಆದ್ರೆ ಅಲ್ಲಿ ವಿಷ ಮತ್ತು ಅಗ್ನಿಗಳ ಭಯ ಇರ್ತದೆ, ಅದಕ್ಕೆ ವಿಷ ಮತ್ತು ಅಗ್ನಿಯ ಭಯ ಬಂದೀತು ಅಂತ ಹೇಳಿಲ್ಲ, ಆ ಶಬ್ದ ಪ್ರಯೋಗ ಮಾಡ್ಲಿಲ್ಲಂತೆ. ಇನ್ನೇನೋ ಮಾಮೂಲಾಗಿ ಆಡುವಂತೆ ಆಡಿದ್ದಾನೆ, ಅದು ಧರ್ಮರಾಜನಿಗೆ ಅರ್ಥ ಆಯ್ತು. ಇದರ ಇಷ್ಟು ಸೂಚನೆ ಕೊಟ್ಟುಬಿಟ್ಟ, ಯಾರಿಗೂ ಡೌಟ್ ಬರದೇ ಇದ್ದ ಹಾಗೆ. ಅಂತ್ಯಜ ಭಾಷೆಯ ಇವ ಅಂತಾರೆ. ಅಂತ್ಯಜ ಭಾಷಾ ಅಂದ್ರೆ ಅದೊಂದು ಮ್ಲೇಚ್ಛ ಭಾಷಾ ಅಂತೆ. ಮ್ಲೇಚ್ಛ ಭಾಷಾ ಅಂದ್ರೆ ಇದಕ್ಕೆ ಈ ರೀತಿ ಅರ್ಥ ಮಾಡ್ತಾರೆ, ಗುಹ್ಯ ಭಾಷಾ. ಮೇಲ್ನೋಟಕ್ಕೆ ಏನೋ ಮಾತಾಡಿದ್ದಾನೆ, ಸಹಜವಾಗಿ ಮಾತಾಡಿದ್ದಾನೆ ಅಂತ ಎಲ್ರಿಗೂ ಅನಿಸಿರ್ಬೇಕು. ಧರ್ಮರಾಜನಿಗೆ ಮಾತ್ರ ಸುಳಿವು ಸಿಕ್ತಂತೆ. ಓಹೋ, ನಾವು ವಾರಣಾವತಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ನಮಗೆ ವಿಷಪ್ರಾಶನಾದೀತು ಅಥವಾ ಬೆಂಕಿ ಹಚ್ಚಿ ಯಾರು ಅಗ್ನಿ ಸ್ಪರ್ಶ ಮಾಡಿ ಆದ್ರೂ ಕೊಲ್ಲುವ ಪ್ರಯತ್ನ ನಡೆಸಿದ್ದಾರೆ ಅಂತ ಅನ್ನೋದು ಸುಳಿವು ಸಿಗೋ ಹಾಗೆ ವಿದುರ ಅಷ್ಟು ಉಪಾಯ ಮಾಡಿ ಅವರಿಗೆ ತಿಳಿಸಿದ. ಇವರೆಲ್ಲ ಮತ್ತೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಇವರೆಲ್ಲ ಹೊರಟರು, ವಾರಣಾವತಕ್ಕೆ ಬಂದ್ರು. ಒಳಗೆ ಅಲ್ಲೊಂದು ಮನೆ ಆಗ್ಲೇ ನಿರ್ಮಾಣ ಆಗಿತ್ತು. ಒಂದು 10 ದಿವಸದಲ್ಲಿ ಮಾಡಿಬಿಟ್ರಂತೆ. ಫಿನಿಶಿಂಗ್ ಬಾಕಿ ಇತ್ತಂತೆ ಸ್ವಲ್ಪ. 10 ದಿವಸ ಅಲ್ಲೆಲ್ಲೋ ಇದ್ರು. ಆಮೇಲೆ ಒಳಗಡೆ ಪೂರ್ತಿ ಫಿನಿಶ್ ಆದ ಕೂಡಲೇ ಗೃಹ ಪ್ರವೇಶ ಎಲ್ಲ ಮಾಡಿಸಿದ ದುರ್ಯೋಧನನೇ ಒಳಗಡೆ ಬಂದು 15 ದಿವಸದಲ್ಲಿ ವಾರಣಾವತದಲ್ಲಿ ಒಂದು ಮನೆ ಸಿದ್ಧ ಆಗಿದೆ. ಅದ್ಭುತವಾದ ಮನೆ. ಒಳಗೆ ಹೋದ ಕೂಡಲೇ ಧರ್ಮರಾಜ ಬಹಳ ಚುರುಕಾಗಿ ಬಿಟ್ಟಿದ್ದಂತೆ. ಬೇರೆಯವ್ರಿಗೆ ನೋಡಿದ್ರೆ ಭೋಳೆ ಸ್ವಭಾವ ಅಂತ, ಬರೇ ಧರ್ಮದಲ್ಲಿ ಆಸಕ್ತಿ, ಮಡಿ ಮೈಲಿಗೆ ಅಂತ, ಬೇರೇನೂ ಗೊತ್ತಿಲ್ಲ ಅಂತಲ್ಲ. ವಿದುರ ಹೇಳಿದ ಮಾತಿನಿಂದ ಚುರುಕಾಗಿ ಬಿಟ್ಟಿದ್ದ. ಒಳಗಡೆ ಬರುವಾಗ್ಲೇನೆ ಅವನಿಗೆ ವಾಸನೆ ಬಂತು. ಏನು ವಾಸನೆ ಅಂತಂದ್ರೆ ಮೀನಿನ ಹೊಟ್ಟೆ ಒಳಗೊಂದು ಎಣ್ಣೆ ಇರ್ತದೆ, ಅದ್ರ ವಾಸನೆ ಬಂತು. ಮನೆ ಒಳಗೆ ಬಂದಾಗ ಮೀನಿನ ಹೊಟ್ಟೆ ಒಳಗಿರೋ ವಸ ಅಂತಾರ ಅದಕ್ಕೆ, ಅದ್ರ ವಾಸನೆ ಬಂತು. ಯಾಕೆ ಅಂದ್ರೆ ಆ ಗೋಡೆಯಲ್ಲೆಲ್ಲ ಒಳಗಡೆ ಅದನ್ನ ಹಾಕಿಟ್ಟಿದ್ದಾರೆ. ಅರುಗು ಅದು ಉರಿತದಂತೆ, ಬೇಗ ಬೆಂಕಿ ಹತ್ತಿದ ಕೂಡಲೇ ಧಗ ಧಗ ಉರಿಬೇಕು. ಆ ರೀತಿ ಅರುಗು, ಮೇಣ, ಈ ವಸ ಇತ್ಯಾದಿಗಳನ್ನೆಲ್ಲ ಉರಿಯುವಂತಹದ್ದನ್ನು ಹಾಕಿ ನಿರ್ಮಾಣ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಮೊದಲೇ ಸೂಚ್ಯವಾಗಿ ಹೇಳಿದ್ದ ವಿದುರ, ಬೆಂಕಿ ಭಯ ಇರ್ತದೆ, ವಿಷದ ಭಯ ಇರ್ತದೆ ಅಂತ. ಬಂದ ಕೂಡಲೇ ವಾಸನೆ ಬಂತು. ತಾನ್ಹಂತುಮೇವ ಚ ತದಾ ಧೃತರಾಷ್ಟ್ರಸೂನು ಲಾಕ್ಷಾಗೃಹಂ ಸಪದಿ ಕಾಂಚನ ರತ್ನಗೂಢಂ. ಇಂತಹ ಒಂದು ಮನೆ ನಿರ್ಮಾಣ ಮಾಡಿಸಿದ್ದ. ಇವರು ಬಂದು ಸೇರಿದಾಗಲೇ ವಾಸನೆ ಬೇರೆ ಬಂತು. ಅಷ್ಟರಲ್ಲೇ ಅವನಿಗೆ ಅನಿಸ್ತು, ಬೆಂಕಿ ಹಚ್ಚಿದ್ರೆ ಉರಿಯುವಂತೆ ಮನೆ ತಯಾರು ಮಾಡಿದಾರೇನೋ ಅಂತ ಅನಿಸ್ತು. ಇವರು ಬಂದು ಕೂಡಲೇ ಬೆನ್ನ ಹಿಂದಲೇನೆ ಇನ್ನೊಬ್ಬ ಬಂದಂತ, ಪುರೋಚನ ಅಂತ ಅವನ ಹೆಸರು. ಅವನು ದುರ್ಯೋಧನನ ಮಂತ್ರಿ. ರಾಮಾಯಣ ಕಾಲದಲ್ಲಿ ರಾವಣನ ಮಂತ್ರಿ, ಇಷ್ಟೇ. ರಾಮಾಯಣದಲ್ಲಿ ರಾವಣನ ಮಂತ್ರಿ. ಇಲ್ಲಿ ಬಂದಾಗ ತಿದ್ದುಪಡಿ ಮಾಡ್ಕೊಳ್ಳಿಲ್ಲ ಅವನು, ಮತ್ತೆ ದುರ್ಯೋಧನನ ಮಂತ್ರಿನೇ ಆದ. ಪುರೋಚನ ಅಂತ ಅವನ ಹೆಸರು. ರಾಮಾಯಣ ಕಾಲದಲ್ಲಿ ಪ್ರಹಸ್ತ. ಪೂರ್ವಂ ಪ್ರಹಸ್ತ ಇತಿ ಯಸ್ತ್ವಭವತ್ ಸುಪಾಪಃ ಸೋಭ್ಯೇತ್ಯ ಪಾಂಡುತನಯಾನ್ ಅಭವಚ್ಚ ಮಂತ್ರಿ. ದುರ್ಯೋಧನನ ಮಂತ್ರಿಯಾದವನು ಇಲ್ಲಿ ಬಂದ, ವಾರಣಾವತಕ್ಕೆ ಬಂದು ಪಾಂಡವರ ಮನೆಗೆ ಬಂದು ಹೇಳ್ತಿದ್ದಾನಂತೆ, ನಾನು ನಿಮ್ ಹಿಂದೆ ಬಂದ್ಬಿಟ್ಟೆ ನಾನು ಅಂತಂದ. ಯಾಕೆ ಅಂದ್ರೆ ಪಾಂಡವರ ಮನೆಗೆ ಬಂದವನಲ್ಲ, ಇವತ್ತು ಬರ್ತಿದ್ದಾನೆ. ಈಗ ಗೊತ್ತಾಗದೇ ಇರ್ತದೆ ಯಾರಿಗಾದ್ರೂ. ಪಾಂಡವರ ಸ್ವಭಾವ ಇವತ್ತು ಹಿಡಿಸಲಿಲ್ವಾ, ಕೌರವರ ಸ್ವಭಾವ ಇವತ್ತು ಹಿಡಿಸಲಿಲ್ವಾ ಅವನಿಗೆ? ನೋಡಿ ಎಷ್ಟು ನೀಚತನ ತೋರಿಸಿದ್ರು ಅದ್ರಲ್ಲಿ ಒಂದ್ ಕಡೆ ಸಿಕ್ಬಿಟ್ಟಿರ್ತಾರೆ ಅವ್ರು, ಎಲ್ಲೋ ಸಿಕ್ಬಿದ್ದಿರ್ತಾರೆ. ಹಿಂಗೆ ಬಂದು ಸುಳ್ಳು ಹೇಳ್ತಿದ್ದಾನಂತೆ, ನಾನೇ ನಿಮಗೆ ಈ ಮನೆಯೆಲ್ಲ ಮಾಡಿಸಿದ್ದು, ಆ ದುರ್ಯೋಧನನ ಸ್ವಭಾವ ನನಗೆ ಹಿಡಿಸಿದ್ದೇನೆ, ಅವನಿಗೆ ಧಿಕ್ಕಾರ ಹಾಕಿ ನಿಮ್ ಸೇವೆ ಮಾಡ್ಕೊಂಡಿರೋಣ ಅಂತ ನಿಮ್ಮ ಹತ್ರ ಬಂದಿದ್ದೀನಿ, ನೀವು ನಮಗೆ ಅವಕಾಶ ಕೊಡಬೇಕು ಅಂತಂದಾಗ, ಆಗ್ಲಿ ಬಿಡಪ್ಪ ಬಹಳ ಒಳ್ಳೇದಾಯ್ತು ಅಂತಂದ್ರಂತ. ಗೊತ್ತಿತ್ತು ಇವ್ರಿಗೆಲ್ಲ. ದೃಷ್ಟ್ವೈವ ಜಾತುಷಗೃಹಂ ವಸಯಾ ಸಮೇತಂ ತದ್ಗಂಧತೋ ವೃಷಸುತ ಪವಮಾನ ಜಾತಂ. ಆ ವಾಸನೆ ಇದೆಲ್ಲ ನೋಡಿಕೊಂಡು ಧರ್ಮರಾಜನು ಕೂಡ ಭೀಮನ ಹತ್ರ ಹೇಳಿದಂತೆ,
ಮನೆ ನೋಡಿದ್ರೆ ಯಾಕೋ ವಾಸನೆ ಬರ್ತಾ ಇದೆ. ಇವನು ಬೇರೆ ಬಂದಿದ್ದಾನೆ, ದುರ್ಯೋಧನನ ಮಂತ್ರಿ, ಅಲ್ಲಿ ಬಿಟ್ಟು ಬರ್ತೇನೆ ಅಂತ ಬಂದಿದ್ದಾನೆ. ಇವನು ಮಹಾಪಾಪಿಷ್ಠ ಇರಬೇಕು, ಸ್ವಲ್ಪ ಎಚ್ಚರಿಕೆಯಲ್ಲಿರು ಭೀಮ ಅಂತಂದ. ಇವನೆಲ್ಲಿ ಎಚ್ಚರ ತಪ್ತಾನೋ ಅಂತ ಧರ್ಮರಾಜನಿಗೆ ಹೆದರಿಕೆ. ಭೀಮ ಎಲ್ಲಿಯಾದ್ರೂ ಎಚ್ಚರ ತಪ್ಪೋದುಂಟೆ? ನಾವು ಮಲಗಿದಾಗೆಲ್ಲ ಶ್ವಾಸೋಚ್ಛ್ವಾಸ ಮಾಡಿಸ್ಕೊಂಡು ಇರೋದೇ ಭೀಮಸೇನ ದೇವರು. ಅದರಿಂದ ಹುಷಾರಾಗಿ ಎಚ್ಚರಿಕೆಯಲ್ಲಿರು ಅಂತಾರೆ. ಎಚ್ಚರದಲ್ಲಿದ್ದವರಿಗೆ ಎಚ್ಚರಿಕೆಯಲ್ಲಿರು ಅಂತಾನೆ ಧರ್ಮರಾಜ. ಸದಾ ಎಚ್ಚರದಲ್ಲಿರೋದೇ ಭೀಮಸೇನ ದೇವರು. ಎಲ್ರೂ ಮಲಗಿದ್ರು ಕೂಡ ಎಚ್ಚರದಲ್ಲಿರೋದು ಭೀಮ ಅಂತ. ಎಲ್ರೂ ಮಲಗಿದಾಗ ಎಚ್ಚರದಲ್ಲಿರೋದು ಭೀಮ. ಅವ್ನು ಮಲಗೋದೇ ಇಲ್ಲ. ಅವ್ನು ಮಲಗಿದವ್ರು ಯಾರು ಹೇಳೋದಿಲ್ಲ. ಆದ್ರಿಂದ ಭೀಮ ಮಲಗೋದಿಲ್ಲ. ಎಲ್ಲರ ದೇಹದಲ್ಲಿ ಮಲಗೋದೇ ಇಲ್ಲ ಭೀಮ. ಇಂಥ ಭೀಮನಿಗೆ ಸ್ವಲ್ಪ ಹುಷಾರಾಗಿರುವಂತ ಅನಂತ ಧರ್ಮರಾಜ. ಯಾಕೆ ಅಂದ್ರೆ ಅತಿ ಸ್ನೇಹ ಪಾಪಶಂಕಿ ಅಂತಾರೆ. ಗೊತ್ತಿಲ್ಲ ಅಂತಲೂ ಅಲ್ಲ, ಅತಿ ಸ್ನೇಹ ಪಾಪಶಂಕಿ. ಯಾರ ಮೇಲಾದ್ರೂ ಅತಿ ಸ್ನೇಹ ಇದ್ರೆ ಯಾವಾಗ್ಲೂ ಅವ್ರಿಗೆ ಏನಾಗುತ್ತೋ ಏನೋ ಅಂತ ಆ ಅಪಾಯದ ಚಿಂತನೆಯನ್ನೇ ಮಾಡ್ತಿರ್ತಾರಂತೆ ಸ್ನೇಹ ಇದ್ದವರು. ಹುಷಾರಾಗಿ ಹೋಗು, ಹುಷಾರಾಗಿ ಹೋಗು. ಯಾಕೆ? ಸ್ನೇಹ ಇರೋದ್ರಿಂದ. ಯಾರೋ ಹೋಗುವಾಗ ಹೋಗು ಅಂತಾರೆ, ಹುಷಾರಾಗಿ ಹೋಗು ಅನ್ನೋದಿಲ್ಲ. ಹೀಗೆ ಧರ್ಮರಾಜ ಭೀಮನಿಗೆ ಹೇಳಿದ. ಮತ್ತು ಇವನು ಮಹಾ ನೀಚನಿದ್ದಾನೆ, ಸ್ವಲ್ಪ ಇವನ ಬಗ್ಗೆ ಎಚ್ಚರಿಕೆ ಇರಲಿ ಆಗ್ಲಿ ಅಂತ ಹೇಳಿದ್ದ. ಅವನು ಬಂದದ್ದು ಯಾರು ಅಂತಂದ್ರೆ ಆ ಪುರೋಚನ, ಅದೇ ಮಂತ್ರಿ, ದುರ್ಯೋಧನನ ಮಂತ್ರಿ. ಬಂದದ್ದು ಯಾಕೆ ಅಂತಂದ್ರೆ ಅರಿಗಿನ ಮನೆ ನಿರ್ಮಾಣ ಮಾಡಿಸಿ ಅವರು ಪಾಂಡವರು ಕುಂತಿ ಅಲ್ಲಿರುವಾಗ ಅವರು ಮಲಗಿದಾಗ ಬೆಂಕಿ ಹಚ್ಚಬಾ ಅಂತ ಕಳಿಸಿದ್ದು ದುರ್ಯೋಧನ. ಬೆಂಕಿ ಹಚ್ಚಬಾ ಅಂತ ಬೆಂಕಿ ಹಚ್ಚಲಿಕ್ಕೆ ಬಂದವನು ಪುರೋಚನ. ಆದ್ರೆ ಭೀಮಸೇನ ದೇವರು ಸದಾ ಜಾಗರೂಕರಾಗಿರುವವರು. ಪುರೋಚನ ಬಂದಾಗಿನಿಂದ ಭೀಮಸೇನ ದೇವರು ನಿದ್ದೆನೇ ಮಾಡ್ಲಿಲ್ಲ ಅಂತ. ಎಲ್ಲಿ ದೇಹದೊಳಗಂತೂ ನಿದ್ದೆ ಮಾಡೋದಿಲ್ಲ, ಆದ್ರೂ ಬಾಹ್ಯ ರೂಪದಿಂದ ಅಂತೂ ಮಾಡಬೇಕಲ್ಲ, ಲೋಕದೃಷ್ಟಿಯಿಂದ ಆದ್ರೂ ಮಾಡಿದ್ನಲ್ಲ. ಎಲ್ಲಿ ದುರ್ಯೋಧನ ಮನೆ ಕಟ್ಟಿಸಿದ್ದ ಗಂಗಾ ನದಿಯಲ್ಲಿ ಪ್ರಮಾಣ ಕೋಟಿ ಅನ್ನೋ ಮಡುವಿನಲ್ಲಿ ಹೊತ್ತು ಹಾಕ್ಬೇಕು ಅಂತ ಅವತ್ತು ಮಲ್ಕೊಂಡ್ಬಿಟ್ಟಿದ್ದ ಭೀಮ. ಮಲ್ಕೊಂಡ್ ಹಾಗಾದ್ರೂ ಮಾಡ್ಬೇಕಲ್ಲ, ಇಲ್ಲಿ ನಿದ್ದೆನೇ ಮಾಡ್ಲಿಲ್ಲ ಅಂತ. ಯಾಕೆಂದ್ರೆ ಪುರೋಚನ ಬಂದದ್ದು ಇದಕ್ಕೆ ಅಂತ ಸುಳಿವು ಭೀಮಸೇನ ದೇವರಿಗೆ ಗೊತ್ತಾಯ್ತು. ಸುಮ್ಮನೆ ಮಲಗಿದ ಹಾಗೆ ಮಾಡೋದು, ಆಮೇಲೆ ಇವನೇನ್ ಮಾಡ್ತಾನೆ ಅಂತ ಕಂಡು ಬಿಟ್ಟು ನೋಡೋದು. ಹಾಗಾಗಿ ಪುರೋಚನನು ಮಲಗಿದ ಹಾಗೆ ಮಾಡೋದು, ಭೀಮ ಎದ್ದಿದ್ದಾನೋ ಏನೋ ಕಂಡು ಬಿಟ್ಟು ನೋಡೋದು. ಕಂಡು ಬಿಟ್ಟು ನೋಡಿದಾಗೆಲ್ಲ ಇವನು ಬೇಕು ಅಂತ ಎದ್ದ ಹಾಗೆ ಮಾಡಿರ್ತಿದ್ದ. ಆದ್ರಿಂದ ಪುರೋಚನ ಬೆಂಕಿ ಹಚ್ಚಬೇಕು ಅಂತ ಸಮಯ ಕಾಯ್ತಾ ಇದ್ದ. ಒಂದು ದಿನನೂ ಸಿಗಲಿಲ್ಲ. 6 ತಿಂಗಳು ಕಾದ್ನಂತ ಭೀಮಸೇನ ದೇವರು 6 ತಿಂಗಳು ನಿದ್ದೆ ಮಾಡಿಲ್ಲ. 6 ತಿಂಗಳು ತನಕ ನಿದ್ದೆ ಮಾಡ್ಲಿಲ್ಲ ಅಂತ. ಅವನು ಹೆಂಗ್ ಹಚ್ಚುತ್ತಾನೆ ನೋಡ್ತೇನೆ ಅಂತ ಕೂತೇ ಬಿಟ್ಟಿದ್ರು. ಹೀಗೆ ಪುರೋಚನನು ಕೂಡ ಭೀಮ ಮಲ್ಕೊಂಡ್ರೆ ಬೆಂಕಿ ಹಚ್ಚಿದ್ರಾಯ್ತು ಅಂತ ಅವನು 6 ತಿಂಗಳು ಎದ್ದಂತೆ. ಅವನೂ ನಿದ್ದೆ ಮಾಡಿಲ್ಲ. ಭೀಮಸೇನ ದೇವರು ಬೆಂಕಿ ಹಚ್ಚಲಿಕ್ಕೆ ಇವನು ನಿದ್ದೆ ಮಾಡಿಲ್ಲ. ಪಾಂಡವರನ್ನ ರಕ್ಷಣೆ ಮಾಡಬೇಕು ಅಂತ ಭೀಮಸೇನ ದೇವರು ನಿದ್ದೆ ಮಾಡಿಲ್ಲ. 6 ತಿಂಗಳು ಹೀಗೆ ಕಳೀತಂತೆ. ಕೊನೆಗೆ ಏನ್ ಮಾಡಿದ್ರು ಸಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ತನಗೆ ಅಂತಾದಾಗ ಪುರೋಚನ ಕಂಗಾಲಾಗಿ ಬಿಟ್ಟ. ಏನ್ ಮಾಡೋದು, ಬೆಂಕಿ ಹಚ್ಚಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ದುರ್ಯೋಧನ ಏನ್ ಮಾಡ್ಯಾ ನಿನ್ನ ತನ್ಗೆ ಅಂತ ಹೆದರಿಕೆ ಆಗಿ ತಮ್ಮ ಅಕ್ಕನ ಬೇರೆ ಕರೆಸ್ಕೊಂಡಂತಲ್ಲಿ. ಪುರೋಚನನಿಗೊಬ್ಬಳ ಅಕ್ಕ ಇದ್ಲಂತೆ. ಅವಳಿಗೆ 5 ಮಂದಿ ಮಕ್ಕಳು. ನೀ 5 ಮಂದಿ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಬಂದ್ಬಿಡು ಅಂತ ಕರೆಸಿ. ಅದು ದುರ್ಯೋಧನಂಗೆ ಗೊತ್ತಿಲ್ಲ, ಇವನೇ ಕರೆಸಿದ್. ಯಾಕೆ ಅಂದ್ರೆ ಅವಳ ಕೈಯಿಂದ ವಿಷ ಹಾಕ್ಸೋಣ ಅಂತ. ಬೆಂಕಿ ಹತ್ತಲಿಕ್ಕಂತೂ ಆಗ್ಲಿಲ್ಲ. ವಿಷ ಹಾಕಿಸಿ ನಿದ್ರೆ ಮಾತ್ರ ಏನಾದ್ರೂ ಹಾಕಿಸಿ ಭೀಮನಿಗೆ ಮಲಗಿಸ್ಬಿಡೋಣ, ಆಮೇಲೆ ಬೆಂಕಿ ಹಚ್ಚೋಣ ಅಂತ ಅವಳು ಬಂದಿದ್ದಾಳೆ. ಅವಳು ಯಾರು? ಆ ಪುರೋಚನನ ಅಕ್ಕ. ಅಂದ್ರೆ ರುದ್ರದೇವರು ತಪಸ್ಸು ಮಾಡಿದ್ಲಂತೆ. ಅವಳು ರುದ್ರದೇವರು ತಪಸ್ಸು ಮಾಡಿ ಹೊರ ಕೇಳಿದ್ಲಂತೆ ಪ್ರತ್ಯಕ್ಷರಾದ ಮೇಲೆ. ಏನು ಅಂತ, ನನಗೆ ಅದಿತಿ ದೇವಿಯ ಪದವಿ ಬರಬೇಕು ಅಂತ. 5 ಜನ ಮಕ್ಕಳ ಜೊತೆಗೆ ನಾನು ಸ್ವರ್ಗಲೋಕಕ್ಕೆ ಹೋಗಿ ಅದಿತಿಯ ಸ್ಥಾನಕ್ಕೆ ನಾನು ಬರಬೇಕು. ಇವಳು ನೋಡಿದ್ರೆ ದೊಡ್ಡ ರಾಕ್ಷಸಿ, ಅದಿತಿ ಜಾಗ ಬರಬೇಕು ಅಂತ ಕೇಳಿದ್ಲಂತೆ. ರುದ್ರದೇವರು ವರ ಕೊಟ್ಟಿದ್ರಂತೆ. ಆಗ್ಲಿ, ಅದಿತಿಯ ಸ್ಥಾನ ಪದವಿ ನಿನಗೆ ಮಕ್ಕಳ ಜೊತೆಗೆ ಸಿಗ್ತದೆ, ನೀನು ಮಕ್ಕಳ ಜೊತೆಗೆ ಸಾಯ್ಬಾರ್ದಷ್ಟೇನೆ ಅಂತಂದ. 5 ಮಕ್ಕಳ ಜೊತೆಗೆ ನೀನು ಒಟ್ಟಿಗೆ ಸತ್ತಿ ಅಂತಂದ್ರೆ ನಿನಗೆ ಅದಿತಿ ಪದವಿ ಬರೋದಿಲ್ಲ, ಬಿಡಿಯಾಗಿ ಸತ್ರ ಬರ್ತದೆ ನೋಡು ಅಂದಿದ್ರಂತೆ. ಇದು ಭೀಮಸೇನ ದೇವರಿಗೆ ಗೊತ್ತಿತ್ತು, ಸರ್ವಜ್ಞರು. ಆದ್ರಿಂದ ಹೇಗಿದ್ರು ಇವಾಗ ಆ ಪುರೋಚನನ ಅಕ್ಕ 5 ಮಕ್ಕಳನ್ನ ಕರ್ಕೊಂಡು ಬಂದಿದ್ಲು. ವಿಷ ಹಾಕ್ಲಿಕ್ಕೆ ಅಂತ ಬಂದಿದ್ದಾಳೆ. ಅಡಿಗೆ ಮಾಡ್ತೀನಿ ಅಂತ ನೆಪದಲ್ಲಿ ಸೇರ್ಕೊಂಡ್ಲು. ನೆಪ ಮಾಡಿಕೊಂಡು ಅಡಿಗೆನೂ ಮಾಡ್ತಿದ್ಲು. ಆದ್ರೆ ಭೀಮ ಏನ್ ಮಾಡ್ತಿದ್ದ ಅಂದ್ರೆ, ಆ ಪುರೋಚನನ ಅಕ್ಕ ಬಂದಾಗಿನಿಂದ ಒಂದು ಪದ್ಧತಿ ಇಟ್ಕೊಂಡ್ಬಿಟ್ಟ. ಮೊದಲು ನಾನು ಊಟ, ನಂದಾದ್ಮೇಲೆ ಎಲ್ಲರೂ ಮಾಡ್ರಿ. ಯಾಕೆ ನೀವು ಮಾಡಿದ್ಮೇಲೆ ನನಗೆ ಕಡಿಮೆ ಬಿದ್ರೆ ಕಷ್ಟ, ನಿಮಗ್ ಕಡಿಮೆ ಬಿದ್ರೆ ಪರವಾಗಿಲ್ಲ, ನೀವು ಅಡ್ಜಸ್ಟ್ ಮಾಡ್ಕೋತೀರಿ, ನನಗಂತೂ ಕಡಿಮೆ ಆಗಬಾರ್ದು. ಆದ್ರಿಂದ ಮೊದಲು ನನ್ನ ಊಟ ಆಗ್ಬೇಕು, ನಾನೆಲ್ಲ ಊಟ ಮಾಡಿ ಮುಗಿದ ಮೇಲೆ ನೀವು ಮಾಡ್ರಿ ಅಂತ. ಇದನ್ನ ಬಹಳ ಜನ ಅಪಾರ್ಥ ಮಾಡಿಕೊಂಡು ಹೊಟ್ಟೆ ಬಾಕ ಅಂತಾರೆ ಭೀಮನ್ನ. ಎಲ್ರಿಗಿಂತ ಮೊದಲು ತಿಂತಿದ್ದ, ಬೇರೆ ನಕುಲ ಸಹದೇವ ತಾಯಿ ಎಲ್ಲರನ್ನ ಬಿಟ್ಟು ಮೊದಲು ತಿಂತಿದ್ದ, ಭಾರಿ ಹೊಟ್ಟೆ ಬಾಕ ಅಂತ. ಹೊಟ್ಟೆ ಬಾಕ್ತನ ಅಲ್ಲ. ಯಾಕೆ ಮೊದಲು ಉಣ್ತಿದ್ದ ಭೀಮ ಅಂತಂದ್ರೆ, ವಿಷ ಹಾಕ್ಲಿಕ್ಕೆ ಬಂದವಳವಳು ಅಂತ ಗೊತ್ತಿತ್ತು. ಒಂದು ವೇಳೆ ವಿಷ ಹಾಕಿದ್ರೆ ಮೊದಲು ಅವರೇ ಉಂಡ್ಬಿಟ್ರೆ ಅವ್ರ ಸತ್ರ ಗತಿ ಏನು? ಅದಕ್ಕೋಸ್ಕರ ಭೀಮ ಏನ್ ಮಾಡ್ತಿದ್ದ, ಮೊದಲು ನಾನು ಉಣ್ತೀನಿ ಅಂತ ಕೂಡ್ತಿದ್ದ. ವಿಷ ಹಾಕದೇ ಇದ್ರೆ ಅವ್ರಿಗೆ ಉಳಿಸ್ತಿದ್ನಂತೆ, ವಿಷ ಹಾಕಿದ ದಿವಸ ಪೂರ್ತಿ ತಿಂತಿದ್ನು. ಅವ್ರಿಗೆ ಉಳಿಸ್ತಾನೆ ಇದ್ದಿಲ್ಲ, ಮತ್ತೆ ಕುಂತಿನೇ ಮಾಡ್ತಿದ್ಲು. ಬೇಕಾದ್ರೆ ವಿಷ ಹಾಕಿದ ದಿವಸ ಪೂರ್ತಿ ತಿಂದು ಬಿಡ್ತಿದ್ನಂತೆ, ಯಾರ್ಯಾರಿಗೂ ಉಳಿಸ್ಲಿಕ್ಕಿಲ್ಲ.
ಆದ್ರೆ ಹೇಳ್ತಿದ್ದಂತೆ ವಿಷ ಹಾಕಿದಾಳೆ ಅಂತ ಯಾರಿಗೂ ಹೇಳ್ತಿದ್ದಿಲ್ಲ. ಹಿಂಗೆ ಅವಳನ್ನ ಹಂಗೆ ಗೋಳ ಹಾಕೋಬೇಕು. ಈ ರೀತಿ ಭೀಮ ವಿಷ ಹಾಕಿದ ದಿನ ಪೂರ್ತಿ ಉಣ್ಣೋದು, ಇಲ್ದಿದ್ರೆ ಅವೃತಃ ಅಂತಾರೆ ಮಧ್ವಾಚಾರ್ಯರು. ಮೊದಲು ಭೀಮ ಊಟ ಮಾಡ್ತಾ ಇದ್ದದ್ದು ಇದಕ್ಕೋಸ್ಕರ, ಮಾಡಿದ್ದು ಪೂರ್ತಿ ತಿಂತಾ ಇದ್ದದ್ದು ಇದಕ್ಕೋಸ್ಕರ. ಇದು ಅರ್ಥ ಆಗದೇನೆ ಹೊಟ್ಟೆ ಬಾಕ ಅಂತಾರೆ ಭೀಮನನ್. ಜಾನನ್ನಿದಂ ಸಕಲಮೇವ ಚ ಭೀಮಸೇನಃ. ಹೀಗಿದೆಲ್ಲ ಗೊತ್ತಿತ್ತು ಭೀಮಸೇನ ದೇವರಿಗೆ. ಎಲ್ಲ ತಾವೇ ಊಟ ಮಾಡ್ತೀವಿ. ಸಾಪ್ಯಾಗತಾ ಹಿ ಗರಲೇನ ನಿಹಂತು ಮೇತಾನ್ ಭೀಮಸ್ಯ ಪೂರ್ವ ಭುಜಿತೋ ನಶಶಾಕ ಚೈತತ್. ಮೊದಲೇ ಊಟ ಮಾಡ್ತಿದ್ರಿಂದ ವಿಷ ಪ್ರಯೋಗನು ಮಾಡಿದ್ರೂ ಸಾಯ್ಲಿಲ್ಲ, ಅಗ್ನಿ ಬೆಂಕಿ ಹಚ್ಚಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ಆ ಪುರೋಚನನ ಅಕ್ಕ ಬಂದದ್ದು, 5 ಮಂದಿ ಮಕ್ಕಳನ್ನು ಕರ್ಕೊಂಡು ಬಂದದ್ದು ಭೀಮನಿಗೆ ಅನುಕೂಲ ಆಯ್ತು. ಇವನೇನ್ ಮಾಡಿಬಿಟ್ಟ ಭೀಮ ಅಂದ್ರೆ, ಹೇಗಿದ್ರು ಪುರೋಚನ ಬೆಂಕಿ ಹಚ್ಚಲಿಕ್ಕೆ ಬಂದವನು. ದುರ್ಯೋಧನನಿಗೆ ಗೊತ್ತೇ ಗೊತ್ತು. ಪುರೋಚನನ ಅಕ್ಕ 5 ಮಂದಿ ಮಕ್ಕಳ ಜೊತೆಗೆ ಬಂದಿದ್ದಾಳೆ, ನಾವೇ ಅವರಿಗೆ ಬೆಂಕಿ ಹಚ್ಚಿಬಿಟ್ರಾಯ್ತು ಅಂತ ಯೋಚನೆ ಮಾಡಿ. ಹಚ್ಚಿ ಎಲ್ಲಿ ಹೋಗೋದು, ಇನ್ನೂ ರಗಳೆ ಆಗುತ್ತೆ. ಅದಕ್ಕೆ ಮುಂಚೆನೆ ವಿದುರ ಇವರೆಲ್ಲ ವಾರಣಾವತದಲ್ಲಿ ಆ ಲಾಕ್ಷಾಗ್ರಹ ಅಂತ ಅದಕ್ಕೆ ಹೆಸರು, ಲಾಕ್ಷಾಗ್ರಹಕ್ಕೆ ಬಂದ ಮೇಲೆ ವಿದುರ ಯಾರೋ ಒಬ್ಬ ಆಳನ್ನು ಕೊಟ್ಟು ಕಳಿಸಿದ್ನಂತೆ. ಅದಕ್ಕೆ ಕಟ್ಟಿದ್ರಲ್ಲ ಮನೆ, ಪುರೋಚನನ ಕೈಲಿ ಕಟ್ಟಿಸಿದ್ದ ದುರ್ಯೋಧನ. ಅದಕ್ಕೆ ಸುತ್ತಲೂ ಇದು ಕಾಂಪೌಂಡ್ ಗೋಡೆ ಒಂದು ಕಟ್ಟಿಸಿದ್ದಿಲ್ಲ, ಕಾಂಪೌಂಡ್ ವಾಲ್ ಆಗಿದ್ದಿಲ್ಲ. ವಿದುರ ಏನ್ ಮಾಡಿದ, ಗೋಡೆ ಆಗಿಲ್ಲ, ಅದರಿಂದ ನೀನ್ ಗೋಡೆ ಕಟ್ಟಿಬ, ಸುತ್ತಲೂ ಗೋಡೆ ಕಟ್ಟಿಬ ಅಂತ ಒಬ್ಬನ್ನ ಕಳಿಸಿದ್ನಂತೆ. ಅವನನ್ನ ತನಗೆ ಬೇಕು ಮಾಡಿಕೊಂಡು ವಿದುರ ಹೇಳಿದ ಗೋಡೆ ಕಟ್ಟೋ ನೆಪ, ಅದ್ರ ಜೊತೆಗೆ ನಿಧಾನವಾಗಿ ಕಟ್ಟೋ ಹಂಗ ಮಾಡಿ ಒಳಗೊಂದು ಸುರಂಗ ಮಾರ್ಗ ಮಾಡಿಬಿಡು. ಗೋಡೆ ಕಟ್ಟೋ ನೆಪ ಮಾಡಿಕೊಂಡು ಅರಗಿನ ಮನೆ ಒಳಗಿನಿಂದ ಒಂದು ಸುರಂಗ ಮಾರ್ಗ ಮಾಡಬೇಕು ಗಂಗಾ ನದಿ ತೀರದ ತನಕ, ಇಷ್ಟು ಹೇಳಿ ಕಳಿಸಿದ್ದ. ಅದು ಧರ್ಮರಾಜ ಅವರಿಗೆಲ್ಲ ಗೊತ್ತಾಗಬೇಕಲ್ಲ, ಏನೋ ಕೋಡ್ ವರ್ಡ್ಸ್ ಹೇಳಿ ಕಳಿಸಿದ್ದಂತೆ. ಇಂಥ ಮಾತಾಡಿಬಿಡು, ಅದು ಧರ್ಮರಾಜ ನಿನ್ನನ್ನು ಸೇರಿಸ್ಕೊಳ್ತಾನೆ. ಅವನು ಬಂದು ಕನಕ ಅವನು ತೋಡೋನು, ಅವನು ಬಂದು ಸುರಂಗ ಮಾರ್ಗ ನಿರ್ಮಾಣ ಮಾಡಿದಾನಂತೆ. ಈ ಪುರೋಚನನಿಗೆ ಟೊಪ್ಪಿಗೆ ಹಾಕಿ, ಅವನಿಗೆ ಗೊತ್ತೇ ಇಲ್ಲ ಪುರೋಚನನಿಗೆ. ಅವನ ಕಣ್ಣು ತಪ್ಪಿಸಿ ಆ ವಿದುರನ ಭೃತ್ಯ ಒಬ್ಬ ಬಂದು ಸುರಂಗ ಮಾರ್ಗ ನಿರ್ಮಾಣ ಮಾಡಿದ್ದ. ಇಷ್ಟೆಲ್ಲ ಆದ್ಮೇಲೆ ಭೀಮಸೇನ ದೇವರು ಯೋಚನೆ ಮಾಡಿದ್ರು, ಇದು ಸರಿಯಾದ ಸಂದರ್ಭ, ಸುರಂಗ ಮಾರ್ಗದಿಂದ ಪಾರಾಗಬೇಕು. ನಾವು ಕುಂತಿ ಮತ್ತು ನಾವು 5 ಜನ ಪಾರಾಗಿ ಬಿಡಬೇಕು. ಪುರೋಚನನ ಅಕ್ಕ ಮತ್ತು 5 ಜನ ಮಕ್ಕಳಿದ್ದಾರೆ, ಅವ್ರಿಗೆ ಬೆಂಕಿ ಹಚ್ಚಬೇಕು. ಅಲ್ಲಿಗೆ ಏನಾಗುತ್ತೆ, ಮರುದಿವಸ ಅವರೆಲ್ಲ ಸುಟ್ಟು ಕರಕಲಾಗಿ ಬೂದೆ ಆದಾಗ ನೋಡ್ತಾರೆ, ಈ ಪುರೋಚನನ ಅಕ್ಕ ಯಾರು ಮಕ್ಕಳ, ಒಟ್ಟು 5 ಗಂಡು ಸತ್ತಿದ್ದಾವೆ, 1 ಹೆಣ್ಣು ಮಕ್ಕಳು ಸತ್ತಿದ್ದಾಳೆ. ಪುರೋಚನ ಸತ್ತಿರ್ತಾನೆ. ಏನನ್ಕೋತಾರೆ ಎಲ್ರು, 7 ಮಂದಿ ಸತ್ತದ್ದು ನೋಡಿ ಕುಂತಿ ಸತ್ತಿದ್ದಾಳೆ, ಪುರೋಚನನ ಅಕ್ಕ ಸತ್ತದ್ದು ನೋಡಿ ಕುಂತಿ ಸತ್ತಿದ್ದಾಳೆ, ಅವಳ 5 ಮಂದಿ ಮಕ್ಕಳು ಸತ್ತದ್ದು ನೋಡಿ ಪಂಚ ಪಾಂಡವರು ಸತ್ತಿದ್ದಾರೆ ಅಂತ ತಿಳ್ಕೊತಾರೆ. ಬೆಂಕಿ ಹಚ್ಚಿದಂಥವನು ಅವನು ಕೂಡ ಸತ್ತಿದ್ದಾನೆ ಅಂತ ಪುರೋಚನನ್ನು ತಿಳ್ಕೊಳ್ತಾರೆ. ನಾವು ಸುರಂಗ ಮಾರ್ಗದಲ್ಲಿ ಪಾರಾದರಾಯಿತು ಅಂತ ಭೀಮಸೇನ ದೇವರು ಇಷ್ಟು ಉಪಾಯ ಮಾಡಿ ಒಂದ್ ದಿವಸ ಮಲಗಿದಾಗ ಪುರೋಚನನಿಗೂ ನಿದ್ದೆ ಬರೋ ಹಾಗೆ ಮಾಡಿ ಅವನು ಮಲಗಿದಾಗ ತಾವೇ ಬೆಂಕಿ ಹಚ್ಚಿ ಎಲ್ಲರನ್ನು ಹೊತ್ತುಕೊಂಡು ಸುರಂಗ ಮಾರ್ಗದಿಂದ ಹೋದ್ರಂತೆ. ಸುರಂಗ ಮಾರ್ಗದಿಂದ ಹೋಗುವಾಗ ಇವ್ರನ್ನೆಲ್ಲ ಹೊತ್ಕೊಂಡು ಹೋದ್ರಂತೆ. ಹಗಲ ಮೇಲೆ, ತಲೆ ಮೇಲೆ, ಬೆನ್ನ ಮೇಲೆ ಕುಂತಿ ಇವರನ್ನ ಭೀಮ, ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ ಇವ್ರನ್ನೆಲ್ಲ ಹೊತ್ತುಕೊಂಡು ಹೋದ್ರಂತೆ ಭೀಮಸೇನ ದೇವರು. ಆ ಸುರಂಗ ಮಾರ್ಗದಲ್ಲಿ ಹೋಗಿ ಗಂಗಾ ನದಿ ತೀರಕ್ಕೆ ಸೇರಿದ್ದಾರೆ. ಕೆಲವರು ಹೀಗೂ ಹೇಳೋದುಂಟು, ಅವ್ರಿಗೆಲ್ಲ ನಿದ್ದೆ ಬಂದಿತ್ತು, ಎಬ್ಬಿಸಬಾರದು ಅಂತ ಹೊತ್ಕೊಂಡು ಹೋದ್ರು ಅಂತ. ಏನ್ ಸಣ್ಣ ಸಣ್ಣ ಕೂಸೆ, ಕುಂತಿ ವಯಸ್ಸಾದ್ಮೇಲೆ ಯಾರಿಗೂ ನಿದ್ದೆ ಬರೋದಿಲ್ಲ ಜಾಸ್ತಿ. ಕುಂತಿಗೂ ಕೂಡ ಹಂಗೆ ನಿದ್ದೆ ಬಂದಿತ್ತು, ಹೊತ್ಕೊಂಡು ಹೋಗ್ತಾನೇನು ಭೀಮ. ಕುಂತಿಯನ್ನಾಗ್ಲಿ ಧರ್ಮರಾಜ, ಅರ್ಜುನ, ನಕುಲ, ಸಹದೇವರನ್ನ ಹೊತ್ಕೊಂಡು ಯಾಕೆ ಹೋದ್ರು ಭೀಮಸೇನ ದೇವರು? ನಿದ್ದೆ ಬಂದದ್ದಕ್ಕೆ ಹೊತ್ಕೊಂಡು ಹೋದದ್ದಲ್ಲ. ಗಂಗಾ ತೀರದ ತನಕ ಸುರಂಗ ಮಾರ್ಗದಲ್ಲಿ ಯಾಕೆ ಹೊತ್ಕೊಂಡು ಹೋದ್ರು ಅಂದ್ರೆ ಮಧ್ವಾಚಾರ್ಯ ಹೇಳ್ತಾರೆ, ಅವ್ರಿಗೆ ಒಂದು ಹೆಜ್ಜೆ ಇಡ್ಲಿಕ್ಕೆ ಆಗ್ತಿದ್ದಿಲ್ಲಂತೆ. ಈ ರೀತಿ ನೀನೇ ಬೆಂಕಿ ಹಚ್ಚಿ ಹೋಗ್ತಾ ಇದ್ದಿ ಅಂತ ದುರ್ಯೋಧನನಿಗೆ ಗೊತ್ತಾಗಿ ಬಿಟ್ರೆ ಏನ್ ಗತಿ ನಮ್ದು ಅಂತ ಹೆದರಿ ಮೈಯಲ್ಲಿ ಶಕ್ತಿ ಎಲ್ಲ ಉಡುಗಿ ಹೋಗಿತ್ತಂತೆ. ಮೈಯಲ್ಲಿರೋ ಶಕ್ತಿ ಎಲ್ಲ ಹೋಗಿ ಒಂದು ಹೆಜ್ಜೆ ಇಡ್ಲಿಕ್ಕೆ ಆಗದೆ ಇರುವಷ್ಟು ಭಯಗ್ರಸ್ತರಾಗಿದ್ದರಂತೆ. ಮನುಷ್ಯನಿಗೆ ಬಹಳ ಆತಂಕ ಆದಾಗ, ಭಯ ಆದಾಗ ಕುಸಿದು ಬೀಳೋ ಹಾಗಾಗ್ತಂತೆ, ತಲೆ ಸುತ್ತು ಬಂದು. ಅಂಥ ಹೆದರಿಕೆ ಆಗಿಬಿಟ್ಟಿತ್ತಂತೆ. ಅದಕ್ಕೆ ಭೀಮಸೇನ ದೇವರು ಇಷ್ಟು ಹೆದರಿದ್ದಾರಲ್ಲ ಅಂತ ಹೇಳಿ ಅವರಿಗೆ ಮೈ ನಡುಗ್ತಾ ಇದೆ, ಅವರಿಗೆ ನಡಿಲಿಕ್ಕೆ ಆಗೋದಿಲ್ಲ ಅಂತ ತಾನೇ ಅವರನ್ನು ಹೊತ್ತುಕೊಂಡು ಸುರಂಗ ಮಾರ್ಗದಲ್ಲಿ ಹೋಗಿ ಗಂಗಾ ತೀರಕ್ಕೆ ಬಂದ. ಅಲ್ಲಿ ಧರ್ಮರಾಜ ಮೊದಲೇ ಸಿದ್ಧವಾದಂಥ ನೌಕೆ, ಆ ನಾವಿಕರು ಅವರ ಜೊತೆಗೆ ಮಾತಾಡಿ ವಿದುರನ ಕಡೆಯವರು ಹೌದೋ ಅಲ್ವೋ ಅಂತ ಖಾತ್ರಿ ಮಾಡ್ಕೋಬೇಕಲ್ಲ. ಇಲ್ದಿದ್ರೆ ಎಲ್ಲಾದ್ರೂ ದೋಣಿಯಲ್ಲಿ ದಾಟಿಸ್ತಾ ಗಂಗಾ ನದಿಯಲ್ಲಿ ಮುಳುಗಿಸಿಬಿಟ್ರೆ ಅಧಿಕಾರಕ್ಕೋಸ್ಕರ, ಹಣಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ದುರ್ಯೋಧನನಿಗೆ ಬಂದದ್ದು 2. ಯುವರಾಜ ಪದವಿಯಲ್ಲಿ ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಯಿತು, ನನಗೆ ಅಧಿಕಾರ ಸಿಗಲಿಲ್ಲ ಅಂತ ಒಂದ್ ಸಂಕಟ. ದುಡ್ಡೆಲ್ಲ ಅವನಿಗೆ ಹೋಗ್ತದಲ್ಲ, ಇನ್ನು ರಾಜ್ಯ ಪೂರ್ತಿ ಅವನಿಗೆ ಹೋಗ್ತದೆ ಅನ್ನೋ ಸಂಕಟ. ಅದಕ್ಕೋಸ್ಕರ ಏನ್ ಮಾಡ್ಲಿಕ್ಕೂ ಸಿದ್ಧರಿದ್ದಾರೆ ಅಂತ ಹೇಳಿ ವಿದುರ ಇಂಥ ಮಾತಾಡಬೇಕು, ಧರ್ಮರಾಜನಿಗೆ ನಂಬಿಕೆ ಬರ್ತದೆ, ಎಲ್ಲ ಸೂಕ್ಷ್ಮ ಹೇಳ್ಬಿಟ್ಟಿದ್ದ. ನೋಡು, ಇಂಥ ಶಬ್ದ ಯಾರು ಪ್ರಯೋಗ ಮಾಡ್ತಾರೋ ಅವ್ರು ನಿನ್ ಕಡೆಯವರು ಅಂತ ತಿಳ್ಕೊ, ಅವರು ದೋಣಿ ನಡೆಸಿದ್ರೆ ಮಾತ್ರ ಏರು ಅಂತ ಅಂದ್ಬಿಟ್ಟಿದ್ದ ವಿದುರ. ಇವರೆಲ್ಲ ಬಂದು ಕೂಡಲೇ ಆ ರಾತ್ರಿನೇ
ಆ ನಾವಿಕ ವಿದುರ ಹೇಳಿದ ಆ ಶಬ್ದ ಹೇಳಿದ ಕೂಡಲೇ ಧರ್ಮರಾಜನಿಗೆ ಗೊತ್ತಾಯಿತು ವಿದುರನ ಕಡೆಯವನು ಅಂತ. ದೋಣಿ ಏರಿದ್ರು, ದಾಟಿದ್ರು. ಬೆಳಗಾಗುವಾಗ ಹಿಡಿಂಬವನಕ್ಕೆ ಬಂದಿದ್ದಾರೆ, ಗಂಗಾ ನದಿ ದಾಟಿ. ಮರುದಿವಸ ಅಲ್ಲೆಲ್ಲ ತಿಳ್ಕೊಂಡ್ರು. ಇಷ್ಟೆಲ್ಲ ಮಾಡುವಾಗ ಒಂದು ಸಂದೇಹ ಬರ್ತದೆ, ಅಲ್ಲೇ ಇದ್ದು ಬಿಡಬಹುದಾಗಿತ್ತು ಭೀಮಸೇನ ದೇವರು. ಯಾಕೆ ಈ ರೀತಿ ಕರ್ಕೊಂಡು ಹೋದ್ರು? ಇವ್ರನ್ನೆಲ್ಲ ಯಾಕೆ ಕರ್ಕೊಂಡು ಹೋದ್ರು? ಹೊತ್ಕೊಂಡು ಯಾಕೆ ಹೋಗ್ಬೇಕಾಗಿತ್ತು? ಆ ಪ್ರೋಚನಕ್ಕ ಎಲ್ಲರೂ ಕೂಡ ಅಲ್ಲೇ ಕೊಂದು ಹಾಕಿ ಬಿಡಬಹುದಾಗಿತ್ತಲ್ಲ ಅಂತಂದ್ರೆ ಹರಿಸಂಕಲ್ಪ ಇತ್ತು. ಅವರ ಪಾಪ ಕೂಡ ತುಂಬ ಬಂದದ್ದೇ ಅದಕ್ಕೋಸ್ಕರ. ಹಸ್ತಿನಾಪುರ ಬಿಟ್ಟು ವಾರಣಾವತಕ್ಕೆ ಬಂದ ಮೇಲೆ ಅಲ್ಲಿಂದಲ್ಲೇ ಕೊಂದ್ರೆ ಏನು ಬಂದಂಗಾಯ್ತು? ಇನ್ನೂ ತುಂಬಾ ದೂರ 18 ಪರ್ವತ ತನಕ ಬರಬೇಕು, ಯುದ್ಧ ಪರ್ವತ ತನಕ. ಇಲ್ಲೇ ಕೊಂದು ಬಿಟ್ರೆ ಆಗ್ಲಿಲ್ಲ ಅಂತ ಹೇಳಿ ಹಿಡಿಂಬವನಕ್ಕೆ ಹೋಗ್ಬೇಕಾಗಿತ್ತು. ಸುರಂಗ ಮಾರ್ಗದಲ್ಲಿ ಭೀಮಸೇನ ದೇವರು ಬಂದು ಹಿಡಿಂಬವನಕ್ಕೆ ಸೇರಿದ್ದಾರೆ. ಬೆಳಗಾಯಿತು. ಬೆಳಗಾಗುವಾಗ ಇನ್ನೂ ಬೆಳಕಾಗ್ತಿರುವಾಗ್ಲೇನೆ ಅವರಿಗೆಲ್ಲ ಹೆದರಿಕೆಗೆ ಬಾಯಿ ಒಣಗಿ ಬಾಯಾರಿಕೆ ಆಯ್ತಂತೆ. ಕುಂತಿ, ಇವರು ಧರ್ಮರಾಜ ಇವರೆಲ್ಲ ಬಾಯಿ ಒಣಗಿ ನೀರು ಬೇಕು ಅಂತ ಕೇಳ್ತಾ ಇದ್ದಾರಂತೆ. ನೀರು ಬೇಕು ಅಂತ ಕೇಳಿದಾಗ ಭೀಮಸೇನ ದೇವರು ನೀರು ಹುಡುಕೊಂಡು ಹೋದ್ರಂತೆ. ನೀರು ಹುಡುಕೊಂಡು ಹೋಗಿ ತಾವರೆ ಎಲೆಗಳು ಅದರ ದೊನ್ನೆ ಮಾಡಿ ಅದರಲ್ಲಿ ನೀರು ತುಂಬಿಕೊಂಡು ಅದನ್ನು ಬಟ್ಟೆಯಲ್ಲಿ ಇಟ್ಟುಕೊಂಡು ಬಂದು ನೀರು ಕೊಟ್ಟಿದ್ದಾರೆ. ಇದೆಲ್ಲ ಭೀಮಸೇನ ದೇವರು ಇಷ್ಟೆಲ್ಲ ಮಾಡಿದ್ರು. ಆ ಕಡೆ ಅಲ್ಲಿ ಮರುದಿವಸ ಬೆಳಗಾದ ಮೇಲೆ ಪೌರರೆಲ್ಲ ಬಂದು ನೋಡ್ತಾರೆ, ಇಡೀ ಮನೆ ಸುಟ್ಟು ಹೋಗಿದೆ. 7 ಹೆಣ ಸಿಕ್ಕುವು. ನೋಡಿದ್ರು, ಒಂದು ಸ್ತ್ರೀದ್ದು, ಇನ್ನೊಂದು 5 ಮಂದಿ ಗಂಡರು, ಯಾರ್ದು ಅಂತ ಗುರುತು ಸಿಗಲಿಲ್ಲ. ಪಂಚಪಾಂಡವರು ಸತ್ರು, ಕುಂತಿ ಸತ್ತಿದ್ದಾಳೆ. ಬೆಂಕಿ ಹಚ್ಚಿದಂತಹ ಪುರೋಚನ ತಾನೂ ಆಹುತಿಯಾಗಿಬಿಟ್ಟ. ಎಂಥ ನೀಚ ಕೆಲಸ ಮಾಡಿದ ದುರ್ಯೋಧನ ಅಂತ ಎಲ್ಲ ಪೌರರು ಅತ್ತರಂತೆ. ಸುದ್ದಿ ಗೊತ್ತಾದ ಕೂಡಲೇ ದುರ್ಯೋಧನಾದಿಗಳು ಬಂದು ಅವರು ಅತ್ತಂಗ್ ಮಾಡಿದ್ರು. ವಿದುರ ಬಂದು ತಾನೂ ಒಂದಿಷ್ಟು ಹತ್ನಂತೆ. ಯಾಕತ್ತ? ವಿದುರ ಅಳದೇ ಇದ್ರೆ ಮತ್ತೆ ದುರ್ಯೋಧನ ಲೆಕ್ಕ ಹಾಕ್ತಾನೆ. ಅರೆ, ಪಾಂಡವರು ಸತ್ತಾಗಿ ವಿದುರ ಅಳ್ಳಿಲ್ಲ, ಪ್ರಾಯಶಃ ಅವರು ಬದುಕಿದಾರೋ ಏನೋ ಅಂತ ಲೆಕ್ಕ ಹಾಕ್ತಾನ. ಅವನಿಗೆ ಏನ್ ಭ್ರಾಂತಿ ಬಂದಿದೆ ಪಾಂಡವರು ಸತ್ತಿದ್ದಾರೆ ಅಂತ, ಅದು ಹಂಗೆ ಖಾತ್ರಿ ಆಗಿಬಿಡ್ಲಿ ಅಂತ ಹೇಳಿ ವಿದುರ ತಾನೂ ಕೂಡ ಒಂದಿಷ್ಟು ಹತ್ನಂತೆ. ಭೀಷ್ಮಾದಿಗಳೆಲ್ಲ ಅಯ್ಯೋ ಸಜ್ಜನರು ಹೋದ್ರಲ್ಲ ಅಂತ ಅವ್ರ ಹತ್ರು. ದುರ್ಯೋಧನಾದಿಗಳು ಹತ್ತು ನಾಟಕ ಮಾಡಿದ್ರು. ಇಷ್ಟೆಲ್ಲ ಆಗುವಾಗ ಕೃಷ್ಣನೂ ಬಂದಂತೆ. ಅಲ್ಲಿ ಸತ್ರಾಜಿತನ ಕೊಲೆ ಆಗಿಬಿಟ್ಟಿತ್ತು. ಸತ್ರಾಜಿತನ ಕೊಲೆ ಆಗಿತ್ತಲ್ಲಿ ಶವಂತಕಮಣಿಗೋಸ್ಕರ. ಆದ್ರೂ ಕೂಡ ಅದು ಆ ಕೊಲೆ ಆಯ್ತು. ಮುಂದಿನ ವ್ಯವಸ್ಥೆ ಯಾರು ಏನು ಅಂತ ಹುಡುಕ್ಬೇಕು, ಅದೆಲ್ಲ ಆಮೇಲೆ ಹುಡುಕಿದ್ರಾಯ್ತು ಅಂತ ಇಲ್ಲಿ ಬಂದು ಕೃಷ್ಣನೂ ಕೂಡ ಬಂದು ಹತ್ತು ಧರ್ಮೋದಕ ಬಿಟ್ಬಿಟ್ಟಂತೆ. ಇಂಥ ಬದುಕಿದವರಿಗೆ ಗೊತ್ತಿದ್ದು ಬಿಟ್ಟಿದ್ದಾನೆ. ಮಹಾನೀತಿ ಕೃಷ್ಣನ್ ನೀತಿ ಅಂದ್ರೆ ಇಂಥ ವಿಚಿತ್ರ ನೀತಿ. ತಾನೂ ಬಂದ, ಒಂದಿಷ್ಟು ಧರ್ಮೋದಕನು ಕೊಡದೇ ಇದ್ರೆ ಅವನ್ ಲೆಕ್ಕ ಹಾಕ್ತಾನೆ ದುರ್ಯೋಧನ. ಅಲ್ಲ, ಪಾಂಡವರು ಸತ್ತಿದ್ದಾರೆ ಅಂತಂದಾಗ ವಿದುರನೂ ಹತ್ತಾಯ್ತು, ಎಲ್ಲ ಆಯ್ತು. ಕೃಷ್ಣ ಬಂದು ಬರ್ಲಿಲ್ಲ ಅಂತಂದ ಮೇಲೆ ಹಾಗಾದ್ರೆ ಪಾಂಡವರು ಸತ್ತಿಲ್ವೋ ಏನೋ ಅಂತ ಅವನ್ ಲೆಕ್ಕ ಹಾಕ್ತಾನೆ. ಆ ರೀತಿ ವಿಚಾರ ಮಾಡಿ ಶುರು ಮಾಡ್ತಾನೆ. ಅದು ಖಾತ್ರಿ ಆಗಿಬಿಡ್ಲಿ, ಪಾಂಡವರು ಅವ್ರ ಪಾಡಿಗೆ ಅವ್ರು ಹಿಡಿಂಬವನಕ್ಕೆ ಹೋಗಿದ್ದಾರೆ, ಅವ್ರು ಹಂಗೆ ಇರ್ಲಿ, ಈ ದುರ್ಯೋಧನ ಮತ್ತೆಲ್ಲಿಯಾದ್ರೂ ಹುಡುಕ್ಸ್ಯಾನು ಅನ್ನೋ ದೃಷ್ಟಿಯಿಂದ ಅಲ್ಲಿ ಸತ್ತವನನ್ನ, ಸತ್ರಾಜಿತರಾಜನನ್ನ, ತನ್ನ ಮಾವನ್ನ ಅಲ್ಲೇ ಬಿಟ್ಟು ಇಲ್ಲಿ ಬಂದು ಬದುಕ. ಎಂಥ ನೀತಿ! ದುರ್ಯೋಧನ ನಾನು ಚಾಪೆ ಕೆಳಗ್ ತೂರ್ತೀನಿ ಅಂದ್ರೆ ನಾನು ರಂಗೋಲಿ ಕೆಳಗ್ ತೂರ್ತೀನಿ ಅಂತಾನೆ ಕೃಷ್ಣ. ಇಂಥ ನೀತಿ ಮಾಡಿ, ಇದೆಲ್ಲ ವಿದುರನ ನೀತಿನೇ. ಕೃಷ್ಣನು ಇದೇ ನೀತಿ ಮಾಡಿದ. ಕ್ಷತ್ತ ಮೃಷೈವರುದು ಯುಯುಜುಶ್ಚ ಕರ್ಮ, ಬರೀ ಹತ್ತದ್ದು ಮಾತ್ರ, ಎಲ್ಲಾ ಕರ್ಮನೂ ಕೂಡ ಮಾಡಿ ಮುಗಿಸಿಬಿಟ್ರಂತ. ಆ ಕಡೆ ಹಿಡಿಂಬವನಕ್ಕೆ ಹೋಗಿದ್ದಾರೆ. ಅಲ್ಲಿ ಮುಂದೆ ಹಿಡಿಂಬವನದಲ್ಲಿ ವೇದವ್ಯಾಸ ದೇವರ ದರ್ಶನ ಆಗ್ತದೆ. ಭೀಮಸೇನ ದೇವರು ಯುಧಿಷ್ಠಿರ, ಅರ್ಜುನ, ನಕುಲ ಸಹದೇವರನ್ನ ಹಾಗೂ ಕುಂತಿಯನ್ನ ಹೊತ್ತುಕೊಂಡು ಸುರಂಗ ಮಾರ್ಗದಿಂದ ಹಿಡಿಂಬವನಕ್ಕೆ ಬಂದು ಸೇರಿದ್ದಾರೆ. ಗಂಗಾ ತೀರಕ್ಕೆ ಬಂದು ಅಲ್ಲಿಂದ ನೌಕೆಯಿಂದ ಗಂಗಾ ನದಿಯನ್ನು ದಾಟಿ ಹಿಡಿಂಬವನಕ್ಕೆ ಬಂದು ಸೇರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಬಾಯಿ ಒಣಗಿತ್ತಂತೆ. ನೀರು ಯಾಚನೆ ಮಾಡಿದಾಗ ಭೀಮಸೇನ ದೇವರೇ ಆ ಕಾಡಿನಲ್ಲಿ ಹೋಗಿ ತಾವರೆ ಎಲೆಯಲ್ಲಿ ನೀರನ್ನು ತಗೊಂಡು ಬಂದು ಅವರಿಗೆಲ್ಲ ಕೊಟ್ಟಿದ್ದಾರೆ. ಆ ನಂತರ ಅವರೆಲ್ಲ ಮಲಗಿದಾಗ ಅವರನ್ನ ರಕ್ಷಣೆ ಮಾಡ್ತಾ ಭೀಮಸೇನ ದೇವರು ಎದ್ದೇ ಇದ್ದಾರಂತೆ, ಎಚ್ಚೆತ್ತುಕೊಂಡೇ ಇದ್ದರಂತೆ. ರಕ್ಷಾರ್ಥಮೇವ ಪರಿಜಾಗ್ರತಿ